ಪ್ರಾಡಕ್ಟ್ ಆ ನಮ್ಗೆ ಅವರ ಒಂದು ಸಂಕ್ಷಿಪ್ತವಾಗಿ ಅದನ್ನ ಹೇಳೋರಿದ್ದಾರೆ. ಅವರು ಯಾವ ರೀತಿ ಅಂದ್ರೆ ಇದನ್ನ DXN ಗೆ ಬಂದು ಪ್ರಾಡಕ್ಟ್ ಒಂದು ಅವರೇ ಹೇಳ್ತಾರೆ ಯಾವ ಪ್ರಾಡಕ್ಟ್ ನಿಂದ ಬಂದ್ರು ಅಂತ ಯೂಸ್ ಮಾಡಿ ಕಡೆಗೆ ಏನು ಅಂತ ಹೇಳಿದ್ರೆ ಅದನ್ನ ಡಿಫ್ರೆಂಟ್ ಆಗಿ ಒಂದು ಬಿಸ್ನೆಸ್ ಆಗಿ ಅದನ್ನ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಹೆಚ್ಚು ಜನರಿಗೆ ತಾನು ಅದನ್ನ ಮುಟ್ಟಿಸ್ಬೇಕು ಅಂತ ಹೇಳಿ ಫಾಸ್ಟ್ ಆಗಿ ಎಲ್ಲಾ ಮೀಟಿಂಗ್ಸು ಟ್ರೈನಿಂಗ್ಸು ಅದೆಲ್ಲೇ ಇರ್ಲಿ ಯಾವ್ದನ್ನು ಬಿಡ್ಲಿಲ್ಲ ಅವ್ರು. ಸೊ ನಾಲೆಜ್ ಇಸ್ ಪವರ್, ಅದನ್ನ ಫಾಸ್ಟ್ ಆಗಿ ತಿಳ್ಕೊಂಡ್ಬಿಟ್ರು. ಆ ಫಾಸ್ಟ್ ಆಗಿ ತಿಳ್ಕೊಂಡು ಅವರು ಅತಿ ವೇಗವಾಗಿ ಒಂದು ಚಂದದ ಒಂದು ಶಾಪ್ ಮಾಡಿ, ಅದು ಬಹಳ ಖುಷಿ ಆಗ್ತದೆ. ದಾವಣಗೆರೆಯಲ್ಲಿ ಆ ಒಂದು ಲೊಕೇಶನ್ ಅಲ್ಲಿ ಅದು ಇರೋದೇ ಒಂದು ತುಂಬಾ ನಮ್ಮ DXN ಅಟ್ಲೀಸ್ಟ್ ಆ ಬೋರ್ಡ್ ನೋಡಿದ್ರೇನೆ ಎಷ್ಟು ಜನರಿಗೆ DXN ಅಂತ ಏನಿದು ಇಂಥದ್ದೊಂದು ಇದೆಯಾ ಅಂತ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಅವರ ಒಂದು ಪ್ರಯತ್ನ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಅವರಿಗೆ ಬಲು ದೊಡ್ಡ ಸಕ್ಸಸ್ ಅನ್ನ ಅವರು ಈ ಹಾದಿಯಲ್ಲಿ ಸಾಗಿದಾಗ ಅವರು ಖಂಡಿತ ನೋಡ್ತಾರೆ. ಅವರೀಗ ನಮ್ಮೊಂದಿಗೆ ಅವರು ಹಂಚಿಕೊಳ್ಳಲಿದ್ದಾರೆ. ಅವರ ಫಸ್ಟ್ ಪ್ರೆಸೆಂಟೇಶನ್ ಇದು. ಅದನ್ನ ಅವರು ಯಾವ ರೀತಿಯಲ್ಲಿ ಈಗ ನಾವು ಹೇಳಿದ್ದೇವೆ ಪ್ರಾಡಕ್ಟ್ ಇದು ಎಲ್ಲ ಹೇಳಿ ಅಂತ, ಅದ್ರ ಜೊತೆಗೆ ಅವರು ತಮ್ಮ ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟು ಹೀಗೆ ಬಂದ್ರು ಅಂತ ಎಲ್ರಿಗೂ ಅದು ಗೊತ್ತಿರ್ಲಿ ಅಂತ ಹೇಳಿ ಅವರು ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ಹಾಗೂ ಧಾರವಾಡ ವಾರಿಯರ್ಸ್ ನ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಓವರ್ ಟು ಮಲ್ಲಿಕಾರ್ಜುನ್ ಅವರೇ. ಗುಡ್ ಮಾರ್ನಿಂಗ್ ಮೇಡಮ್. ಓಕೆ, ಈ ವೇದಿಕೆ ನಿಮಗಾಗಿ. ಓಕೆ, ಸ್ಟಾರ್ಟ್ ಮಾಡಿ. ಗುಡ್ ಮಾರ್ನಿಂಗ್ DXN ಬಂಧುಗಳೇ, ಎಲ್ಲರಿಗೂ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮಗೆ ಎಷ್ಟು ನಾನು ನಮಸ್ಕರಿಸಿದ್ರು ಕಡಿಮೆನೆ. ಯಾಕಂದ್ರೆ ಈ ಒಂದು ಪ್ಲೇಸ್ಮೆಂಟ್ ಗೆ ತುಂಬಾ ಕಾರಣಕರ್ತರಾದರು ನೀವು. ಸದಾ ನನ್ನ ಬೆನ್ನಿಂದೆ ಕೃಷ್ಣನಂತೆ ಇದ್ದು ನನಗೆ ಎಲ್ಲ ದಾರಿ ತೋರಿಸಿ ಇಲ್ಲಿವರೆಗೂ ಈ ಮಟ್ಟಕ್ಕೆ ನನ್ನ ತಂದಿದ್ದೀರಿ. ನಿಮಗೆ ಧನ್ಯವಾದಗಳು. ಹಾಗೂ ಶೈಲಾ ಮೇಡಮ್ ಅವರು ಸಹ ನನಗೆ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ಕಾರಣಾಂತರಗಳಿಂದ ನಾವೆಲ್ಲ ಪರಿಚಯ ಆದ್ವಿ, ಆದ್ರೆ ಎಲ್ಲರೂ ಸಹ ತುಂಬಾ ನನಗೆ ಸಹಕಾರ ಕೊಟ್ರು. ಶೈಲಾ ಮೇಡಮ್ ಅವರು ಸಹ ದಾವಣಗೆರೆಗೆ ಬಂದು ಎಲ್ಲಾ ಜನಗಳಿಗೆ ಇಲ್ಲಿ ಅಲ್ಲದಲ್ಲೇ ಸ್ವಂತ ಒಂದು ಬಂದು ಇಲ್ಲಿ ಒಂದು ಮೀಟಿಂಗ್ ಮಾಡಿ ಒಂದು ಪ್ರಾಡಕ್ಟ್ ನಾಲೆಡ್ಜ್ ಕೊಟ್ಟು, ಯಾಕಂದ್ರೆ ನನಗೆ ಇದು ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇರ್ಲಿಲ್ಲ. ಆದ್ರಿಂದ ಅವರೆಲ್ಲ ನನ್ನ ಜೊತೆಗೆ ಬೆನ್ನಿಂದ ಇದ್ದು ನಿಂತ್ಕೊಂಡು ಒಂದು ಮಾರ್ಕೆಟಿಂಗ್ ಆಗ್ಲಿ ಪ್ರಾಡಕ್ಟ್ ನಾಲೆಡ್ಜ್ ಆಗ್ಲಿ ನನಗೆ ಕೊಟ್ಟು ಈ ಮಟ್ಟಕ್ಕೆ ತಂದಿದ್ದಾರೆ. ಹಾಗೂ ಅವ್ರ ಜೊತೆಯಲ್ಲೇ ನನ್ನ ಸ್ಪಾನ್ಸರ್ ಆದ ಮಾಲತಿ ಕಿತ್ತೂರು ಸಹ ನನಗೆ ಜೊತೆಯಲ್ಲಿ ತುಂಬಾ ಸಹಕಾರಿಯಾಗಿ ಮತ್ತು ಒಂದು ತಿಳುವಳಿಕೆಯನ್ನು ಕೊಡುತ್ತಾ ಬಂದಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ಮತ್ತು ಎಲ್ಲ ನನ್ನ ಈ DXN ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಸೊ ನಾನು ಇದು ಮೊದಲನೇ ಬಾರಿಗೆ ನಾನು ಈ ಮೀಟಿಂಗಿನಲ್ಲಿ ನಾನು ಸ್ಪೀಕರ್ ಆಗಿ ನಾನು ಹೇಳ್ತಿದ್ದೇನೆ. ಕೆಲವೊಂದು ಇನ್ನು ಮೊದಲ ಸಲ ಆಗಿರೋದ್ರಿಂದ ಪ್ರಾಡಕ್ಟ್ ಸ್ವಲ್ಪ ಹೇಳಿದ್ರಲ್ಲಿ ಡಿಫ್ರೆನ್ಸ್ ಆಗ್ಬೋದು. ಎಲ್ಲ ಸೀನಿಯರ್ಸ್ ಇದ್ದೀರಿ, ಆದ್ರಿಂದ ಏನೇ ತಪ್ಪಾದರೂ ನನ್ನನ್ನು ಕ್ಷಮಿಸಿ. ನಾನು ಮೊದಲಿಗೆ ಬಂದದ್ದು ಒಂದು ಕೋಕೋನಟ್ ಆಯಿಲ್ ಇಂದ, ಒರಿಜಿನಲ್ ಕೋಕೋನಟ್ ಆಯಿಲ್. ಇದು ಕಾರಣಾಂತರದಿಂದ ನಾನು ಧಾರವಾಡಕ್ಕೆ ಹೋದಾಗ ನನ್ನ ರಿಲೇಟಿವ್ ಆದ ಮಾಲತಿ ಕಿತ್ತೂರ್ ಮನೆಯಲ್ಲಿ ನಮ್ಮ ಮಾವರು ಮಲ್ಲಿಕಾರ್ಜುನ್, ನಾನು ಈ ತರ ಸೇವನೆ ಮಾಡ್ತಾ ಇದ್ದೀನಿ ಒರಿಜಿನಲ್ ಕೋಕೋನಟ್ ಆಯಿಲ್, ಇದನ್ನ ನೀನ್ ನೋಡು ಅಂತ ಹೇಳಿ ನನಗೆ ಕೊಟ್ರು. ಮತ್ತೆ ಇದ್ರ ಜೊತೆಗೆ ಟೀ ಪುಡಿ ಪೇಸ್ಟ್ ಅನ್ನು ಸಹ ಕೊಟ್ರು. ಸೊ ನಾನು ಬಂದು ಸೇವನೆ ಮಾಡಕ್ ಹಚ್ಚಿದೆ. ತುಂಬಾ ನನಗೆ ಸಂತೋಷ ಆಯ್ತು. ಯಾಕಂದ್ರೆ ಇದನ್ನ ತಗೊಂಡ ಕೆಲವೇ ದಿನಗಳಲ್ಲೇ ನನಗೆ ಒಂದು ಉಶ್ವಾಸದ ಪ್ರಾಬ್ಲಮ್ ಇತ್ತು. ಅಂದ್ರೆ ಓಡಾಡಕ್ಕೆ ಆಯಾಸ ಆಗೋದು, ಆಯಾಸ ಎಲ್ಲ ಕಡಿಮೆ ಆಯ್ತು. ಮತ್ತೆ ತುಂಬಾ ರಿಸಲ್ಟ್ ನನಗೆ ಕೊಡಕಸ್ತು. ಆಮೇಲೆ ಗ್ಯಾಸ್ ಟ್ರಬಲ್ ಇತ್ತು. ಹಾಲು ಹಾಕ್ದಂಗೆ ಬ್ಲಾಕ್ ಟೀ ಅವಾಗ್ನಿಂದಲೇ ಏನು ಸ್ಟಾರ್ಟ್ ಮಾಡಿದ್ ನಾನು ಕುಡಿಯಕ್ಕೆ. ಆದ್ರೆ ಅದನ್ನ ಕುಡಿಯಲ್ಲ ಆರಂಭಿಸಿದಾಗ ನನಗೆ ಗ್ಯಾಸ್ ಟ್ರಬಲ್ ಅನ್ನೋದು ಹೋಯ್ತು. ಅಲ್ಲಿಂದ ನಾನು ಹೋಟ್ಲಲ್ಲೂ ಸಹ ಟೀ ಕುಡಿಯಲ್ಲ, ಮನೆಗೆ ಹೋಗಿ ಟೀ ಕುಡಿಯೋದು. ಈ ತರ ಒಂದು ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಇದು ಕಾರಣಾಂತರದಿಂದ ಎಲ್ಲರ ಒಂದು ಒಳ್ಳೆ ಯೋಗ ಅಂತಾರಲ್ಲ, ಒಳ್ಳೆ ಗಳಿಗೆ ಇದ್ದಾಗ ಒಳ್ಳೆ ಕಡೆನೆ ಕರ್ಕೊಂಡು ಹೋಗತ್ತಂತೆ. ಅದೇ ರೀತಿಯಲ್ಲಿ
ನಮ್ಮ ಆ ಮಹಾಗುರುಗಳಾದ ಶ್ರೀ ಎಸ್ ಎನ್ ಶೆಟ್ಟಿ ಅವರ ಬಳಿಗೆ ನಾನು ಉಡುಪಿಗೆ ಹೋದಾಗ ಅವ್ರ ಹತ್ರ ಬಳಿಯಲ್ಲಿ ನಾನು ಕೇಳಿದಾಗ ನನಗೇನು ನೋಡ್ಲಿಲ್ಲ. ಅವರ ಒಂದು ಚೈತನ್ಯವಾದ ಒಂದು ನಗು ಮತ್ತು ಇಂಪ್ರೆಸ್ ಒಂದು ಯಾವ ತರ ಮಾಡಿದ್ರು ನನಗೆ ಅಂದ್ರೆ ಅದು ಅವ್ರಿಗೆ ನಾನು ಪೂರ್ತಿ ಶರಣಾಗ್ಬಿಟ್ಟೆ ಆ ದಿನ. ಪ್ರತಿಯೊಂದು ಸಹ ಅವರು ನನಗೆ ನಾಲೆಡ್ಜ್ ಕೊಟ್ರು. ನೋಡ್ ಮಲ್ಲಿಕಾರ್ಜುನ್, ಬೇಕಾದಷ್ಟು ಮಾರ್ಕೆಟ್ ಇದೆ, ಸಮುದ್ರ ತರ ಇದೆ. ಒಂದ್ ಕಡೆ ಇದು ಎಲ್ಲಿ ಬೇಕಾದ್ರೂ ಮಾರ್ಕೆಟ್ ಮಾಡ್ಬೋದು. ಅದೇ ತರ ದಾವಣಗೆರೆಯಲ್ಲಿ ತುಂಬಾ ಮಾರ್ಕೆಟ್ ಐತಿ. ನೀನ್ ಬಿಸ್ನೆಸ್ ಮಾಡೋದಾದ್ರೆ ಅಲ್ಲಿ ನಾನು ನಿನಗೆ ಒಂದು ವ್ಯವಸ್ಥೆ ಯಾವ ತರ ಮಾಡ್ಬೇಕಂತ ನಾನು ಹೇಳ್ತೇನೆ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ನಾನು ಒಂದ್ ಮನಸ್ಸು ಕೊಟ್ಟು ಕೇಳಿದೆ, ಏನಾಗಿರ್ಬೋದು. ಯಾಕಂದ್ರೆ ನಂದು ಒಂದು 2 ಇಂಡಸ್ಟ್ರಿ ಇದೆ. ಅದು ಸಣ್ಣ ಪ್ರಮಾಣದಲ್ಲೇ ದೊಡ್ಡದಾಗಿ ಬೆಳೆಸಿದ್ದೇನೆ. ಅದು ತುಂಬಾ ಬೃಹದಾಕಾರವಾಗಿ ನಿಂತದೆ. ಮಿಲ್ಕ್ ಪ್ರಾಡಕ್ಟ್, ಬೈ ಪ್ರಾಡಕ್ಟ್, ಗುಲಾಬ್ ಜಾಮೂನ್ ಮತ್ತು ಬೇಕರಿ ಐಟಮ್ಸ್ ಅದು ಸಣ್ಣ ಪ್ರಮಾಣದಲ್ಲಿ ಇವತ್ತು ತುಂಬಾ ದೊಡ್ಡದಾಗಿ ಬೆಳೆದೈತೆ. ಅದೇ ತರನೇ ಇದನ್ನು ನಾನು ಗಮನಿಸಿದೆ, ನೋಡೋಣ ಅಂತಂದು. ಸರ್ ಹೇಳಿದ್ರು, ನನ್ನ ಅದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ. ಯಾಕಂದ್ರೆ ನಾನು ಓದಿರೋದು 7th ಸ್ಟ್ಯಾಂಡರ್ಡ್. ಅದು ಸಹ ಗುರುಗಳು ಇದಾರ, ಅವ್ರು ಮಾತಾಡೋ ಒಂದು ರೀತಿ ನನಗೆ ಹಿಡಿಸ್ತು ನೀತಿ. ಹಂಗಾಗಿ ಮಾರ್ಗದರ್ಶನ ಮಾಡಿದ್ರು. ದೊಡ್ಡ ಮಾರ್ಕೆಟ್ ಐತಿ ದಾವಣಗೆರೆಗೆ, ನೀನ್ ಮಾಡೋದಾದ್ರೆ ಹೇಳು, ಸ್ಟಾಕ್ ಪಾಯಿಂಟ್ ಬೇಕಾದ್ರೆ ಕೊಡಿಸ್ತಾನೆ, ಆ ವ್ಯವಸ್ಥೆಯಲ್ಲಿ ಅಷ್ಟು ನೀನ್ ಬಿಸ್ನೆಸ್ ನನಗೆ ಕೊಡ್ಬೇಕು ಅಂದ್ರು. ಸರ್ ಎಷ್ಟು ಕೊಡ್ಬೇಕು? ಒಂದೇ ಸಲ ನೀನು 1.5 ಲಕ್ಷ ಪ್ರಾಡಕ್ಟ್ ತಗ ನೀನು ಅಂದ್ರು. ನನಗೆ ಅದನ್ನ ಏನೋ ನಾಲೆಡ್ಜ್ ಇಲ್ಲ. ನನಗೆ ಮಾರ್ಕೆಟ್ ಹೆಂಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ಸಹ ನನಗೆ ಗೊತ್ತಿರ್ಲಿಲ್ಲ. ಅವ್ರು ಹೇಳಿದ್ದೆ ಒಂದು ಸರಿ ಅಂದ್ರೆ ಗುರುವಿನ ವಾಕ್ಯನ ಹೆಂಗ್ ಪಾಲನೆ ಮಾಡ್ತಾರೋ ಅದೇ ತರನ ನಾನು ಒಂದು ಪಾಲನೆ ಮಾಡಿದೆ. ಆಯ್ತು ಸರ್ ಅಂದೆ ಅಷ್ಟೇ. ಸರಿ ಆಯ್ತು ಅಂತ ತಗೊಂಡು ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ ಮನೆ ತಗೊಂಬಂದ್ ಹಾಕಿದೆ. ಇಟ್ಟು ದಿವಸ ನನ್ನ ನೋಡ್ತಾ ಇಲ್ಲ, ಇದು ಹೆಂಗ್ ಮಾಡೋದು ಅಂತ ಆಲೋಚನೆ ಮಾಡಕ್ ಹಚ್ಚಿದಾಗ ಸೊ ಎಲ್ಲ ಒಳ್ಳೆ ಪ್ರಾಡಕ್ಟ್ ಐತಿ. ಅಂದ್ರೆ ನಾನೆಲ್ಲ ಸಣ್ಣ ಪ್ರಮಾಣದಲ್ಲೇ ದೊಡ್ಡ ಒಂದು ಬಿಸ್ನೆಸ್ ಮಾಡಿದಂತ ವ್ಯಕ್ತಿ. ಅಲ್ಲೆಲ್ಲ ಕೂತ್ಕೊಂಡು ಆಫೀಸ್ನಲ್ಲಿ ಕೂತ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಇಲ್ಲಿ ಇದನ್ನ ಈ ತರ ಹೋಗಿ ಹೆಂಗ್ ಮಾಡೋದು ಅಂತ ಆಲೋಚನೆ ಮಾಡಿ, ಪ್ರಾಡಕ್ಟ್ ತುಂಬಾ ಚೆನ್ನಾಗೈತೆ, ಇದಕ್ಕೊಂದು ಪ್ಲೇಸ್ಮೆಂಟ್ ಕೊಡೋಣ, ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡೋಣ, ಒಂದು ಆಫೀಸ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ಗಳಾಗ್ಲಿ ನನ್ನ ಬಂಧುಗಳಾಗ್ಲಿ ಇಲ್ಲಿ ಬಂದು ಹೋದಾಗ ಅವ್ರಿಗೆ ಕನ್ವಿನ್ಸ್ ಮಾಡಿ ಕೊಡಕ್ ಅನುಕೂಲ ಆಗ್ತದೆ ಅಂತೇಳಿ ಒಂದು PG ಎಲೆಕ್ಟ್ರಿಷಿಯನ್ 7th ಕ್ಲಾಸ್ 8th ಮೇನ್ ದಾವಣಗೆರೆಯಲ್ಲಿ ನಾನು ಇದನ್ನ ಆಫೀಸ್ ಮಾಡಿದೆ. ಆಫೀಸ್ ಮಾಡಿ ಇದನ್ನ ಹಂಗೆ ಒಂದು ಪ್ರಾಡಕ್ಟ್ ನ ಒಂದು ನೀಟಾಗಿ ಜೋಡಿಸಿ ಸ್ಟಾರ್ಟ್ ಮಾಡಿದೆ. ಅದು ತುಂಬಾ ಬೃಹದಾಕಾರವಾಗಿ ಬೆಳೆದೈತಿ. ಇವತ್ತು ಅದು DXN ಅನ್ನೋದು ದಾವಣಗೆರೆಯಲ್ಲಿ ಇನ್ನೂ ಸ್ಟಾಕಿಸ್ಟ್ ಆಗಿರ್ಲಿಲ್ಲ. ನಾನು ಆ ಮಟ್ಟಕ್ಕೆ ಅದು ರೂಪಗೊಳ್ತು, ನನಗೆ ಗೊತ್ತಿದ್ದ ರೂಪಗೊಳ್ತು. ಆದ್ರೆ ಈ ಒಂದು ಶೋರೂಮ್ ಈ ಬೇರೆ ಎಲ್ಲಿ ಮಾಡಿದಾರೆ ನನಗೆ ಗೊತ್ತಿಲ್ಲ. DXN ಶೋರೂಮ ಇದು ಅನ್ನೋ ಲೆವೆಲ್ಗೆ ಅದು ರೂಪಗೊಂಡ್ತು. ಆದ್ರೆ ಅದನ್ನ ಕಾರಣಾಂತರದಿಂದ ನನಗೆ ಇದನ್ನ ಜನಗಳು ಒಳಗ್ ಬರ್ಬೇಕು. ಹೊಸದಾಗಿ DXN ಪ್ರಾಡಕ್ಟ್ ಫಸ್ಟ್ ಅಟ್ಟಿಗೆ ಯಾರು ಹೇಳಿದ್ರೆ ಇಮಿಡಿಯೇಟ್ ಇದು ಮಾಡ್ತಾರ. ರೋಡ್ನೇ ಬೇಕಾದಷ್ಟು ಜನ ಓಡಾಡ್ತಾರೆ. ಇವ್ರು ಒಳಗ್ 1-2 ದಿವಸ ನೋಡಿದ್ರೆ ಏನು ಆಗ್ತಾ ಇಲ್ಲಲ್ಲ, ಯಾರು ಒಳಗ್ ಬರ್ತಾ ಇಲ್ಲ, ಏನ್ ಮಾಡೋದು? ಸೊ ಥಿಂಕ್ ಮಾಡ್ತಾ ಎಲ್ಲ ಒಂದು ಹೋಟೆಲ್ಗಳು ಅಥವಾ ಬಟ್ಟೆ ಅಂಗಡಿಗಳು ಹೊರಗಡೆ ಡೆಮೋ ಯಾವ ತರ ಇದ್ರೆ ಒಳಗ್ ಜನ ಬರ್ತಾರ, ಅಡ್ವರ್ಟೈಸ್ಮೆಂಟ್ ಇದ್ರೆ ಯಾವ ತರ ಬರ್ತಾರ ಅಂತ ಆಲೋಚನೆ ಮಾಡಿ, ಮತ್ತು ಇಲ್ಲಿನ ಸ್ಥಿತಿ ಅಂತ ಹೇಳಿದ್ರೆ ಜನಗಳ ಪ್ರಾಬ್ಲಮ್ ಏನಿದೆ ಅಂತ ನಾನು ನೋಡಿದೆ. ತುಂಬಾ ಮೊಣಕಾಲಿನ ನೋವಿನ ಪ್ರಾಬ್ಲಮ್ ಜನಗಳು ಇಲ್ಲಿ ಅನುಭವಿಸ್ತಾ ಇದಾರ. ಮತ್ತು ಬೆನ್ನಾಗಿರ್ಬೋದು, ಏನು ತುಂಬಾ ಬೋನ್ಸ್ ಪ್ರಾಬ್ಲಮ್ ತುಂಬಾ ಇದೆ ಇಲ್ಲೆಲ್ಲ. ಅದಕ್ಕೆ ನನಗೆ ಏನ್ ಮಾಡೋದು, ಇದು ಎಲ್ಲ ಒಂದು ವ್ಯವಸ್ಥೆ ಮಾಡಿದೆ. ಇಲ್ಲಿ ನಾನು ಸ್ಟಾಫನ್ನ ಇಟ್ಟು ಸಹ ಒಂದು ಡಿಗ್ರಿ ಆದರ್ನ ಕರೆತಂದು ಇಲ್ಲಿ ಸ್ಟಾಫ್ ನಾನು ತಗೊಂಡಿದ್ದೇನೆ, ಅವ್ರು ಎಜುಕೇಟ್ ಮಾಡಕ್ಕೆ. ಯಾಕಂದ್ರೆ ಕಸ್ಟಮರ್ಗೆ ಪ್ರಾಡಕ್ಟ್ ಬಗ್ಗೆ ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ಕನ್ವಿನ್ಸ್ ಆಕಾರ. ಆ ದೃಷ್ಟಿಯಿಂದ ನಾನು ಅವ್ರನ್ನ ಸ್ಟಾಫ್ ತಗೊಂಡೆ. ಎಲ್ಲ ಸಿಸ್ಟಮ್ ಎಲ್ಲ ತೋರಿಸ್ತೇನೆ, ಯಾವ ತರ ಇದೆ ಶಾಪು ಏನು ಅಂತಂದು. ತುಂಬಾ ಚೆನ್ನಾಗಿ ಮಾಡಿದ್ದೇನೆ, ತೋರಿಸ್ತೇನೆ. ನಂತರ ಈ ಒಂದು ವ್ಯವಸ್ಥೆ ಹೆಂಗ್ ಬೆಳೀತು ಅಂತ ಹೇಳಿದ್ರೆ, ಇದಕ್ಕೆ ಜನಗಳೆಲ್ಲ ಬಂದರು, ಇಲ್ಲಿ ಡಾಕ್ಟರ್ ಇದಾರ ಅಂತ ಕೇಳಕ್ ಹಚ್ಚಿದ್ರು ಮಂಡಿ ನೋವಿನ ಬಗ್ಗೆ. ಮಂಡಿ ನೋವಿಂದು ಏನಾಯ್ತು ಅಂತ ಹೇಳಿದ್ರೆ, ಹೊರಗಡೆ ಒಂದು ಬೋರ್ಡ್ ಇಂದ ಮರ್ತ್ ಬಿಟ್ಟಿದ್ದೆ, ಅದನ್ನ ಹೇಳ್ತೇನೆ.
ನಿಮಗೆ ಮಂಡಿ ನೋವು ಇದೆಯೇ, ಇಲ್ಲಿದೆ ಪರಿಹಾರ ಅಂತ ಒಂದು ಬೋರ್ಡ್ ಹೊರಗಡೆ ಹಾಕಿದೆ. ಅದು ಯಾವ ಮಟ್ಟಕ್ಕೆ ಬೆಳೀತು ಅಂತ ಹೇಳಿದ್ರೆ, ದಾವಣಗೆರೆ ಅಲ್ಲದೆ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಸಹ ಇವತ್ತು ಬೆರಳು ಮಾಡಿ ತೋರ್ಸೋ ರೀತಿಯಲ್ಲಿ ಬೆಳೆದೈತಿ. ಡಾಕ್ಟರ್ಗಳು ಸಹ ಅಲ್ಲೊಂದು ಇಲ್ಲಿ ನಿಮಗೆ ಮಂಡಿ ಚಿಪ್ಪು ಚೇಂಜ್ ಮಾಡ್ಬೇಕು, ಮತ್ತೆ ಟ್ರೀಟ್ಮೆಂಟ್ ಮಾಡ್ಬೇಕು. ಆದ್ರಿಂದ ಇದಕ್ಕಂತಲೂ ಅಲ್ಲಿ ಮಂಡಿ ನೋವಿನ ಒಂದು ಬೋರ್ಡ್ ಹಾಕಿದಾರ, ಅಲ್ಲಿ ಒಂದ್ಸಲ ಹೋಗ್ ಬರ್ರಿ ಅನ್ನೋ ಮಟ್ಟಕ್ಕೆ ಇವತ್ತು ಬೆಳೆದೈತಿ. ಅದಕ್ಕೆ ಕಾರಣ ಎಲ್ಲರೂ ಸಹಕಾರ ಆತರ ಬಂತು. ಸೊ ಇಲ್ಲಿ ಜನಗಳು ಬಂದವರು ಫಸ್ಟ್ ಏಟಿಗೆ ಇಲ್ಲಿ ಡಾಕ್ಟರ್ ಅದಾರ ಅಂತ ಕೇಳಿದ್ರು. ಯಾಕಂದ್ರೆ ನಾನ್ ಡಾಕ್ಟ್ರು ಅಲ್ಲ. ಈ ಪ್ರಾಡಕ್ಟ್ಗೆ ಇಮಿಡಿಯೇಟ್ ಜನಗಳು ಕನ್ವಿನ್ಸ್ ಆಗೋದ್ ಕಷ್ಟ. ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಫಸ್ಟ್ ಯಶವಂತ್ ಶೆಟ್ಟಿ ಸರ್ ಇಂದ ಮತ್ತು ಶೈಲೆ ಮೇಡಮ್ ಇಂದ ಸಜೆಷನ್ ತಗಂತಿದ್ವಿ. ಅವರು ಒಂದೊಂದ್ಸಲ ಮೀಟಿಂಗ್ಗಳಿಗೆ ಆ ಕಡೆ ಈ ಕಡೆ ಅಟೆಂಡ್ ಆಗೋದ್ರಿಂದ ಕನ್ಸ್ಯೂಮರ್ ಯಾವ ಟೈಮ್ನಾಗ ಬರ್ತಾರಂತ ಗೊತ್ತಿರ್ಲಿಲ್ಲ. ಸೊ ಅದೊಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈ ಮೀಟಿಂಗ್ ನಲ್ಲಿ ಮಾತಾಡ್ತಕ್ಕಂತ ಅನಿಲ್ ಕುಮಾರ್ ಅವರು ಯಶವಂತ್ ಶೆಟ್ಟಿ ಸರ್ ಜೊತೆಗೆ ಮಾತಾಡ್ತಾರ ನಾನು ಗಮನಿಸಿದೆ. ಸೊ ಇವರು ಒಂದು ಸೂಕ್ತವಾದ ವ್ಯಕ್ತಿ ಅಂತ ಅನ್ಕೊಂಡು ನಾನು ಅನಿಲ್ ಕುಮಾರ್ಗೆ ಫೋನ್ ಮಾಡಿದಾಗ ಅವರು ತುಂಬಾ ಹೃದಯದಿಂದ ನನ್ನ ಜೊತೆಗೆ ಚೆನ್ನಾಗ್ ಮಾತಾಡಿ, ಆಯ್ತಪ್ಪ ನೀನ್ ಯಾರೇ ಕನ್ಸ್ಯೂಮರ್ ಬರ್ಲಿ, ನಂದು ಏನೇ ಕೆಲಸ ಇರ್ಲಿ, ನಾನ್ ನಿನ್ನ ಫೋನ್ ಕಾಲ್ನ ಅಟೆಂಡ್ ಮಾಡಿ ಆ ಕನ್ಸ್ಯೂಮರ್ಗೆ ಏನಾಗಿದೆ ಅಂತ ನನ್ನ ಫೋನ್ ನಲ್ಲೇ ತಿಳ್ಕೊಂಡು ಪ್ರಾಡಕ್ಟ್ ಏನೇನ್ ಕೊಡ್ಬೇಕಂತ ಹೇಳ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಅದೇ ತರ ಮೇಂಟೈನ್ ಮಾಡ್ಕೊಂತ ಬಂದ್ರು. ಅದಾದ ನಂತರ ಇನ್ನು ಬೃಹದಾಕಾರವಾಗಿ ಬೆಳೆಯಕ್ಕೆ ಹಚ್ಚಿದಾಗ ಇದನ್ನ ಮಂಡಿ ನೋವು ಬರೇ ಫುಡ್ ಸಪ್ಲಿಮೆಂಟರಿಯಿಂದಲೇ ಕೊಟ್ರೆ ಸಾಲದು, ಇದು ನೋವು ನಿವಾರಣೆ ಮಾಡ್ಬೇಕನ್ನೋ ದೃಷ್ಟಿಯಿಂದ ಇವರು ಅನಿಲ್ ಕುಮಾರ್ನ ದಾವಣಗೆರೆ ಕರೆಸ್ಕೊಂಡು ನಾವು ಅವರು ಸಮಾಲೋಚನೆ ಮಾಡಿದ್ವಿ. ಸೊ ಒಂದು ದಿವಸ ನಾವು ಎಲ್ಲಾ ಜನಗಳಿಗೆ ಡೆಮೋ ಮಾಡಿದ್ವಿ. ಆ ಡೆಮೋ ಮಾಡಿದಾಗ ಜನಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂತ ಒಂದು ಆಶಾಭಾವನೆ ತೋರಿಸಿದ್ರು. ಸೊ ಅದರ ನಂತರ ಅನಿಲ್ ಕುಮಾರ್ ವಾರಕ್ಕೆ ಒಂದ್ಸಲ ಶನಿವಾರ ಬರಕ್ ಹಚ್ಚಿದ್ರು. ಅದು ಸಹ ತುಂಬಾ ಜಾಸ್ತಿಯಾಗಿ ಈಗ 2 ಸಲ ಮಾಡಿದ್ದೇವೆ, ಬುಧವಾರ ಮತ್ತು ಶನಿವಾರ. ಈಗ ನೆಕ್ಸ್ಟ್ ಭಾನುವಾರ ಮಾಡ್ಬೇಕಂತ ಮಾಡಿದೀವಿ. ಯಾಕಂದ್ರೆ ಜಾಬ್ಗೆ ಹೋಗುವಂತ ಜನಗಳಿಗೂ ಸಹ ತುಂಬಾ ಮಂಡಿ ನೋವು ಐತಿ. ಅವರು ಸಹ ನಮಗೆ ಭಾನುವಾರ ಆದ್ರೆ ಚೆನ್ನಾಗಿ ಅಂತ ಹೇಳಿದ ಕಾರಣ ಅನಿಲ್ ಕುಮಾರ್ ಸರ್ ಕೇಳಿದಾಗ ಅವ್ರು ಆಯ್ತು ಇರ್ತೇನೆ, ನಾನು ಶನಿವಾರ ಭಾನುವಾರನು ಮಾಡೋಣ, ಬುಧವಾರನು ಮಾಡೋಣ ಅದು ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೊರಟಿದ್ದೇನೆ. ಮತ್ತು ಇಲ್ಲೂ ಸಹ ಅವ್ರು ಇಲ್ಲಿದಾಗ ಅವ್ರ ಮಾರ್ಗದರ್ಶನದಂತಲೇ ಥೆರಪಿ ಕೆಲವರಿಗೆ ಮಾಡ್ಬೇಕಾಕತಿ. ಅವರು ಮಾರ್ಗದರ್ಶನದಂತಲೇ ಒಬ್ಬ ಸ್ಟಾಫನ್ ಇಲ್ಲಿ ಲೇಡಿನ ಕರ್ಕೊಂಡು ಥೆರಪಿಯರ್ನ ಇಲ್ಲಿ ನೇಮಿಸಿದ್ದೇನೆ. ಈ ತರ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೊಂಟಿದ್ದೇನೆ. ತುಂಬಾ ರಿಸಲ್ಟ್ ಬರ್ತಾ ಐತಿ, ತುಂಬಾ ಚೆನ್ನಾಗೈತಿ. ಇದು ನನ್ನ ಒಂದು ವ್ಯವಸ್ಥೆ. ಈಗ ಇದನ್ನ ನಾನು ನಿಮಗೆ ತೋರಿಸ್ತೇನೆ ನೋಡಿ. PG electrician 7th class 8th main. ಮೊದಲ ಬಾರಿಗೆ ಹೋದಾಗ ಉಡುಪಿಗೆ ನನ್ನ ಪ್ರೀತಿಯ ಶ್ರೀ ಯಶವಂತ್ ಶೆಟ್ಟಿ ಅವರ ಜೊತೆಗೆ ನಾನು ಮೊದಲ ಬಾರಿಗೆ ಈ ರೀತಿ ಒಂದು ಫೋಟೋ ತೆಗೆಸಿ ಅವರಿಗೆ ನನ್ನ ಶಾಪ್ ನಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಸ್ಥಾನ ಕೊಟ್ಟು ನಾನು ಇಲ್ಲಿ ಅವ್ರನ್ನ ಗೌರವಿಸ್ತಾ ಇದ್ದೇನೆ. ಈ ರೀತಿ ಒಂದು ಫೋಟೋ ಇಟ್ಟಿದ್ದೇನೆ. ಈ ಪ್ರಾಡಕ್ಟ್ ಎಲ್ಲ ಈ ರೀತಿ ನಾನು ಇಟ್ಟು ಮತ್ತು ಬಂದ ಜನಗಳಿಗೂ ಸಹ ಈ ರೀತಿಯ ಒಂದು ವ್ಯವಸ್ಥೆ ನಾನು ಮಾಡಿದ್ದೇನೆ. ಹಾಗೂ ಇಲ್ಲಿ ಈ ತರ ಒಂದು ವ್ಯವಸ್ಥೆ ಬಂದಂತ ಜನಗಳಿಗೆ ಟ್ರೀಟ್ಮೆಂಟ್ಗೆ, ಅಂದ್ರೆ ಇದು ಯಾವ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಟೆರಾಕ್ಸ್ ಗೌಸಾ ಥೆರಪಿ ಅಂತ ಹೇಳಿ. ಸೊ ಅದನ್ನು ಇಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಸಹ ನಾವು ಮಾಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ಬಂದಂತ ಜನಗಳಿಗೆ ಇಲ್ಲೇ ಮಾಡಿ ಇಲ್ಲೇ ಅವ್ರಿಗೆ ಕೊಟ್ಟು ಟ್ರೀಟ್ ಮಾಡಿ ನಂತರ ಅವರಿಗೆ ಅವ್ರ ಬಗ್ಗೆ ನಾನು ವಿಚಾರ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವ್ರಿಗೆ ಏನು ಅಂದ್ರೆ
ಅವ್ರಿಗೆ ಪ್ರಾಬ್ಲಮ್ ಏನಿರ್ಬೋದು ಅಥವಾ ಅವ್ರಿಗೆ ದೇಹದಲ್ಲಿ ಯಾವ ತರ ಅನ್ಯೂನತೆ ಇರ್ಬೋದು ಅಂತ ವಿಚಾರ ಮಾಡ್ಕೊಂಡು ಪ್ರಾಡಕ್ಟ್ಗಳು ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಒಂದು ಅಸ್ಥಿ ಪಂಜರ ಅಂದ್ರೆ ದೇಹದ ಅಸ್ಥಿ ಪಂಜರ ಯಾವ ತರ ಅಂತ ಹೇಳಿದ್ರೆ ಬೋನ್ಸ್ಗೆ ನಾನು ಎಲ್ದಿ ಬೋನ್ ಅನ್ನ ಕೊಡ್ತಾ ಇದ್ದೇನೆ. ಮಾಂಸಖಂಡಗ ಬೆಳವಣಿಗೆಗಾಗಿ ಸ್ಪಿರುಲಿನಾ ಕೊಡ್ತಾ ಇದ್ದೇನೆ. ಜೀರ್ಣಾಂಗ ವ್ಯವಸ್ಥೆಗೆ ಟ್ರಿಪೋಲಾ, ಗಿಲಾಯ್ ಗ್ಯಾಲೆಕ್ಸ್ ಮತ್ತು ಕೊಮೋಚ ನೂನಿ ಸಹ ಕೊಡ್ತಾ ಇದ್ದೇನೆ. ಮತ್ತು ಆರ್ಟ್ ಪ್ರಾಬ್ಲಮ್ ಅಂದ್ರೆ ಇವೆಲ್ಲ ಕೇರ್ಗೆ ಕೊಡ್ತಾ ಇರೋದು. ಆದ್ರೆ ತುಂಬಾ ಇದ್ದರಿಗೂ ಸಹ ರಿಸಲ್ಟ್ ಬರ್ತಾ ಐತಿ. ಆರ್ಟ್ ಇದಕ್ಕೆ RGGL ಅರ್ಜುನ ಪೌಡರ್ ಮತ್ತೆ ಫೆಲೆಕ್ಸಿ ಆಯಿಲ್ ಕೊಡ್ತಾ ಇದ್ದೇನೆ. ಶ್ವಾಸಕೋಶ ತೊಂದರೆಗೆ ಕಾರ್ಡಿಸೋಪ್ RGGL ಸೀತಾಫನ್ ನಾನು ಕೊಡ್ತಾ ಇದ್ದೇನೆ. ನಂತರ ನರ ವ್ಯವಸ್ಥೆಗೆ ಲಯನ್ಸ್ ಮ್ಯಾನ್, ಬ್ರಹ್ಮಹಿ ಮತ್ತು ಅಶ್ವಗಂಧ, ಕೋಕೋಜಿ, ಒರಿಜಿನ್ ಕೋಕೋನಟ್ ಆಯಿಲ್ ಕೊಡ್ತಾ ಇದ್ದೇನೆ. ಬಾಡಿ ಒಂದು ಇದಕ್ಕೆ RGGL ನೂನಿ ಕೊಡ್ತಾ ಇದ್ದೇನೆ. ಹಾರ್ಮೋನಿಯಂ ಸಿಸ್ಟಮ್ಗೆ ನೂನಿಗೆ ಕೊಡ್ತಾ ಇದ್ದೇನೆ. ಸ್ಕಿನ್ನಿಗೆ ಇದು ಗೋಗೋಜಿ ಸೋಪ್ ಮತ್ತು ಅಲ್ವೇರಾ, ನೀಮ್ ಟ್ಯಾಬ್ಲೆಟ್ಸ್ ಅನ್ನ ನಾನು ಕೊಡ್ತಾ ಇದ್ದೇನೆ. ಹಾಗೂ ಇನ್ನೊಂದು ಸಿಸ್ಟಮ್ ಹಲ್ಲಿನ ಇದು ಡೆಂಟಲ್ಗೆ ಪೇಸ್ಟ್ ಅನ್ನ ಸಹ ನಾನು ಕೊಡ್ತಾ ಇದ್ದೇನೆ. ಮತ್ತು ರೋಗ ನಿರೋಧಕ ಶಕ್ತಿಗೆ ಅರಿಶಿಣದ ಪೌಡ್ರು, ಟರ್ಮಿಕ್ ಪೌಡರ್ ಸಹ ನಾನು ಕೊಡ್ತಾ ಇದ್ದೇನೆ. ಇದರ ಜೊತೆಗೆ ಆಹಾರ ಪದ್ಧತಿ, ಜನಗಳಿಗೆ ಆಹಾರ ಪದ್ಧತಿಯನ್ನ ನಾನು ಬಹಳ ಬದಲಾವಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಅವರು ಬಳಸ್ತಕ್ಕಂತ ಅಡಿಗೆ ಆಯಿಲ್ ಆಗಿರ್ಬೋದು. ಇವತ್ತು ಅಡಿಗೆ ಆಯಿಲಿನ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಎಲ್ಲಾ ಜನಗಳಿಗೂ ಗೊತ್ತಿದ್ದು ಸಹ ಸೇವನೆ ಮಾಡ್ತಾ ಇದ್ದಾರೆ. ಹೆಂಗೆ ಸಿಗರೇಟು, ತಂಬಾಕ ನಿಷೇಧ ಇದ್ರು ಸಹ ಅದನ್ನ ನೋಡ್ಕೊಂತಲೇ ಸೇವನೆ ಮಾಡ್ತಾರೆ ಜನ. ಅದ್ ಯಾಕೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅದೇ ರೀತಿಯೇ ಅಡಿಗೆ ಎಣ್ಣೆನೂ ಸಹ ಇವತ್ತು ಅದೇ ರೀತಿಯಲ್ಲೇ ಇರೋದು. ಅಂತದ್ದು ಬಳಸಬಾರ್ದು ಅಂತ ಎಷ್ಟೋ ಟಿವಿ ಚಾನೆಲ್ ಒಳಗೆ ಎಲ್ಲಾ ಕಡೆನೂ ಹೇಳ್ತಾರ. ಅದರಲ್ಲಿ ವೈಟ್ ಆಯಿಲ್ 900 ml ಇರ್ತೈತಿ, ಮತ್ತೆ 100 ml ಎಸೆನ್ಸ್ ನಿಂದ ನೀವು ಎಸೆನ್ಸ್ ನಲ್ಲಿ ಯಾವ್ದು ಹೇಳ್ತೀರೋ ಆ ಆಯಿಲ್ ಅದಾಗ್ತೈತಿ, ಅಂದ್ರೆ ಎಸೆನ್ಸ್. ಆ ತರ ಹಾಕಿ ಮಿಕ್ಸ್ ಮಾಡತಕ್ಕಂತ ಜನನೇ ಅದನ್ನ ಗೊತ್ತೈತಿ, ಆದ್ರೂ ಸಹ ಜನ ಕುಡಿತಾ ಇದಾರ. ಅದರಿಂದಲೇ ಇವತ್ತು ರೋಗಗಳು ಸಾಕಷ್ಟು ಜಾಸ್ತಿ ಆಗಿದವು. ಆದ್ರೆ ಅದನ್ನ ಸಾಕಷ್ಟು ನಾನು ಬದಲಾವಣೆ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಬೆಲ್ಲ ಆಗಿರ್ಬೋದು, ಅಂದ್ರೆ ಸಕ್ರಿ ಪಾಯ್ಸನ್, ಆ ಸಕ್ರಿಯನ್ನ ನೀವು ಉಪಯೋಗಿಸ್ಬಾಡ್ರಿ ಅಂತ ಹೇಳಿ ನಮ್ಮ DXನಿಂದ ಆ ಜಾರಿ ಪೌಡರ್ನ ನಾನು ಪ್ರಿಪೇರ್ ಮಾಡಿ ಅವ್ರಿಗೆ ಆದಷ್ಟು ಬದಲಾವಣೆ ಮಾಡ್ತಾ ಇದ್ದೇನೆ. ಮತ್ತೆ ಮೆಣಸಿನಕಾಯಿ ಪೌಡರ್ ತುಂಬಾ ಚೆನ್ನಾಗೈತಿ. ಇದನ್ನು ಸಹ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಎಲ್ಲಾ ರೀತಿಯ ಪ್ರಾಡಕ್ಟ್ಗಳನ್ನು ಸಹ ನಾನು ಜನಗಳಿಗೆ ಆದಷ್ಟು ತಿಳುವಳಿಕೆ ಕೊಟ್ಟು ನಾನು ಮಾರ್ಕೆಟಿಂಗ್ ನಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ನಂತರ ನಾನು ಒಂದೊಂದೇ ಪ್ರಾಡಕ್ಟ್ ನಾನು ಉಪಯೋಗಿಸೋದು ಬೆಳಗಿನ ಜಾವ ಫಸ್ಟ್ ಪೇಸ್ಟ್ ಅನ್ನ ನಾನು ಬೆಳಗಿನ ಪೇಸ್ಟ್ ಮಾಡ್ತೇನೆ. ಇದು ತುಂಬಾ ನನಗೆ ಅನುಭವ ಆಗೈತಿ. ಹೇಗೆ ಅಂತ ಹೇಳಿದ್ರೆ ಹಲ್ಲಿನಲ್ಲಾಗಲಿ ಒಸಡಿನಲ್ಲಾಗಲಿ ಬಾಯಲ್ಲಿ ಒಳ್ಳೆ ಸ್ಮೆಲ್. ಇದರ ಒಂದು ಫೀಲ್ ಎಷ್ಟು ಚೆನ್ನಾಗೈತೆ ಅಂದ್ರೆ ಅನುಭವಿಸೋದೇನಿಗೆ ಗೊತ್ತು. ಯಾಕಂದ್ರೆ ಇವತ್ತು ಪ್ರಾಣಿಗಳ ಒಂದು ಬೋನ್ಸ್ ಪೌಡರ್ನ ಪುಡಿ ಮಾಡಿ ಮತ್ತು ಕೆಮಿಕಲ್ ಮಿಕ್ಸ್ ಮಾಡಿದ ಪೇಸ್ಟ್ ಅನ್ನ ನಾವು ತಿಕ್ಕಿ ಬಾಯಿ ಅನ್ನೋದು ಹೊಲಸು ಮಾಡಿ ಇಟ್ಕೊಂಡೇವಿ. ಎಲ್ಲಾ ವ್ಯವಸ್ಥೆ ಹಾಳಾಗೈತಿ. ಸೊ ಎಲ್ಲರೂ ಈ ಪೇಸ್ಟ್ ಅನ್ನ DXN ಸೋಪ್ ಪೇಸ್ಟ್ ಅನ್ನ ನಾವು ಬಳಸಿದ್ರೆ ತುಂಬಾ ಒಳ್ಳೇದು. ಮತ್ತು ರಾತ್ರಿನೂ ಸಹ ಊಟ ಆದ ನಂತರ ಮಲಗುವಾಗ ಈ ಪೇಸ್ಟ್ ಅನ್ನ ಮಾಡಿದ್ರೆ ಬಾಯಿ ಒಳಗಡೆ ತುಂಬಾ ಫೀಲ್ ಆಗತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗತ್ತೆ.
ಇದು ಆದಷ್ಟು 2 ಟೈಮ್ ಯೂಸ್ ಮಾಡೋದು ತುಂಬಾ ಉತ್ತಮ. ನಂತರ ನಾನು ನಾನು ಮನೆಯಲ್ಲಿಲ್ಲ, ಶಾಪ್ನಲ್ಲಿದ್ದೇನೆ. ಆ ಟೀ ಆ ಟೀಯನ್ನ ನಾನು ಬೆಳಗ್ಗೆ ಟೀಗಿಂತ ಮೊದಲು ಒರಿಜಿನಲ್ ಕೋಕೋನಟ್ ಆಯಿಲ್ ನಾನು ತಗೊಳ್ತೇನೆ. ಇದು ಬೆಳಗ್ಗೆ 20 ml, ಸಾಯಂಕಾಲ 10 ml. ಇದನ್ನ ಬಾಯಲ್ಲಿ ಹಾಕೊಂಡು ಆಯಿಲ್ ಪುಲ್ಲಿಂಗ್ ಮಾಡ್ತೇನೆ. ಫಸ್ಟ್ ಆಯಿಲ್ ಪುಲ್ಲಿಂಗ್ ಮಾಡಿ ಅದನ್ನ ಸೇವನೆ ಮಾಡ್ತೇನೆ. ಇದು ತುಂಬಾ ನನಗೆ ತುಂಬಾ ನನಗೆ ಫೇವರೇಟ್. ಮತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ. ನಾನು ತುಂಬಾ ಇದನ್ನ ಪ್ರೀತಿಸ್ತೇನೆ, ಒರಿಜಿನಲ್ ಕೋಕೋನಟ್ ಆಯಿಲ್ ನ. ಈ ಒರಿಜಿನಲ್ ಕೋಕೋನಟ್ ಆಯಿಲ್ ನನಗೆ ತಿಳುವಳಿಕಿದ್ದಂಗೆ ತುಂಬಾ ಒಂದು ತಾಯಿ ಹಾಲು ಅಂತ ಹೇಳ್ತಾರಲ್ಲ, ಆ ತರ ಒಂದು ತಾಯಿ ಹಾಲು ಕುಡಿದಾಗ ಮಗು ಯಾವ ರೀತಿ ಚೈತನ್ಯವಾಗಿ ಇರುತ್ತದೋ ಆ ರೀತಿ ಇದನ್ನ ಸೇವನೆ ಮಾಡಿದ್ರು ಸಹ ಎಲ್ಲರೂ ಮುಖದಲ್ಲಿ ಆಗಲಿ, ಆಕ್ಟಿವಿಟಿ ಆಗಲಿ ತುಂಬಾ ಚೆನ್ನಾಗಿ ಇರ್ತಾರಂತ ಗಮನಿಸಿದ್ದೇನೆ. ನಾನು ಸಹ ಅದೇ ತರ ಇದ್ದೇನೆ. ಇದು ಒರಿಜಿನಲ್ ಕೋಕೋನಟ್ ಆಯಿಲ್ ಹಸಿ ಕೊಬ್ಬರಿಯಿಂದ ತಯಾರಿಸಿದ್ದು ಮತ್ತು ಜರ್ಮನ್ ಟೆಕ್ನಾಲಜಿಯಿಂದ ಇದು ಮಾಡಿರೋದ್ರಿಂದ ತುಂಬಾ ಚೆನ್ನಾಗೈತಿ. ಇದಕ್ಕೆ ರೆಡ್ ಮಶ್ರೂಮ್ ಸಹ ಆಡ್ ಮಾಡಿದಾರ. ರೆಡ್ ಮಶ್ರೂಮ್ ಆಡ್ ಮಾಡಿರೋದ್ರಿಂದ ಹಾರ್ಟಿಗೆ ತುಂಬಾ ಒಳ್ಳೇದಾಕೈತಿ. ಸೊ ದೇಹದಲ್ಲಿ ಜೀವಕೋಶಗಳಿಗೆ ಇಲ್ಲಿ ಈ ರೆಡ್ ಮಶ್ರೂಮ್ ಅನ್ನೋದು ತುಂಬಾ ಸಹಕಾರಿಯಾಗಿ ಕೆಲಸ ಮಾಡ್ತಾ ಐತಿ. ಆದ್ರಿಂದ ನಾವು ಪ್ರತಿನಿತ್ಯ ನಾವು ಬಳಸುವ ಆಹಾರದಲ್ಲೇ ನಾನು ಬದಲಾವಣೆ ಮಾಡ್ಕೊಂತ ಬಂದೇನೆ. ಇದರಲ್ಲೂ ಸಹ ಮಶ್ರೂಮ್ ಮಾಡಿದೆ. ಇದು ತುಂಬಾ ಒಳ್ಳೇದು. ನಮ್ಮ ಈ ಲೆನ್ಸ್ ನಲ್ಲಿ ಬ್ಲಾಕ್ ಆಗಿದ್ರು ಸಹ ಇದು ಕ್ಲಿಯರ್ ಮಾಡಿ ನಮ್ಮ ಹೃದಯನ ಮತ್ತು ಲೆನ್ಸ್ ಅನ್ನ ತುಂಬಾ ಆರೋಗ್ಯವಾಗಿ ಇಡ್ತಾ ಐತಿ. ಆದ್ರಿಂದ ಇದು ನನಗೆ ತುಂಬಾ ಸಂತೋಷ. ಯಾಕಂದ್ರೆ ನಾನು ಓಡಾಡುವಾಗ ಆಯಾಸ ಆಗ್ತಿತ್ತು, ಅದು ಆಯಾಸ ಆಗ್ತಾ ಇಲ್ಲ. ಮತ್ತೆ ನೀವು ಯಾರು ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಡಾಕ್ಟರ್ ಸಹ ಈ ಲೆನ್ಸ್ ನಲ್ಲಿ ಬ್ಲಾಕ್ ಆಗಿದ್ದನ್ನ ತೆಗಿಯಕ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ. ಆದ್ರಿಂದ ಇದು ಒಂದಿದ್ರು ಸಾಕು, ನಮ್ಮ ಲೆನ್ಸ್ ನಲ್ಲಿ ಇರೋ ಬ್ಲಾಕೇಜ್ ನ ನಾವು ಹೊರಗಡೆ ಹೋಗ್ತಾ ಇರೋದನ್ನ ನಾವು ಗಮನಿಸಬಹುದು. ಅದು ನಾನು ಕಣ್ಣಾರ ಕಂಡಿದ್ದೀನಿ. ಅಷ್ಟು ಹೊಲಸು ಗಲೀಜನ್ನ ಸಹ ನನಗೆ ಕಫದ ಮೂಲಕ ಬಂದಿದೆ. ಸೊ ಇದೊಂದು ಅಲ್ಲದೆ ಪಾರ್ಸಿ ಹೊಡೆಯಲ್ಲ, ಇದೊಂದು ಉಪಯೋಗಿಸಿದ್ರೆ. ಯಾಕಂದ್ರೆ ಪಾರ್ಸಿ ಹೊಡೆದಾಗ ಫಸ್ಟ್ ಎಲ್ಲೇ ಇರ್ಲಿ ಒಂದು ಕೋಕೋನಟ್ ಆಯಿಲ್ ತಗೊಂಡ್ರೆ ಅದು ತುಂಬಾ ಸಹಕಾರಿ ಆಗ್ತೈತಿ. ಆದ್ರಿಂದ ನಾವು ಅಡ್ವಾನ್ಸ್ ಆಗಿ ತಗೊಂತಿರೋದ್ರಿಂದ ಪಾರ್ಸಿ ಅನ್ನೋದು ನಮ್ಮ ದೂರದಿಂದ ಓಡಕೈತಿ. ಯಾಕಂದ್ರೆ ಎಲ್ಲಾ ಕಾಯಿಲೆಗಳು ಸಹ ನಮ್ಮ ಹತ್ರ ಬಂದ್ರೆ, ನಮ್ಮ ಹತ್ರ DXN ಪ್ರಾಡಕ್ಟ್ ಐತೆ ಅಂದ್ರೆ ಮೈಲು ದೂರ ಓಡೋಕವು ಎಲ್ಲವು ಕಾಯಿಲೆಗಳು. ಅಷ್ಟು ನಮ್ಮ ಹತ್ರ ಪ್ರಾಡಕ್ಟ್ಗಳು ನಮಗೆ ಶಕ್ತಿದಾಯಕವಾಗಿ, ಆರೋಗ್ಯದಾಯಕವಾಗಿ ನಮಗೆ ಚೈತನ್ಯ ನೀಡೈತಿ. ಯಾಕಂದ್ರೆ ಅವು ಇದಕ್ಕಂತೂ ಮೊದ್ಲು ಎಲ್ಲವೂ ಕಾಯಿಲೆಗಳು ನಾನಂತ ಓಡ್ ಬಂದ್ ನಮ್ಮ ದೇಹನೆಲ್ಲ ಕ್ಷೀಣಿಸುವಂತ ಮಾಡಿದವು. ಆದ್ರಿಂದ ಇದು ಒಂದು DXN ಪ್ರಾಡಕ್ಟ್ ನಮ್ಮ ಹತ್ರ ಬಂದಿರೋದ್ರಿಂದ ಎಲ್ಲರೂ ಇದು DXN ಪ್ರಾಡಕ್ಟ್ ಇದ್ರೆ ಎಲ್ಲ ಕಾಯಿಲೆಗಳು ಆರೋಗ್ಯದ ಕವಚ ಅವನ ಹತ್ರ ಐತಿ ಅಂತಂದು ಹತ್ರನೇ ಬರಲ್ಲ, ಎಲ್ಲ ಓಡೋಗ್ಬಿಡ್ತವೆ. ಈ ರೀತಿ ಒಂದು ವ್ಯವಸ್ಥೆ ಇದು ಒಂದು ಒರಿಜಿನಲ್ ಕೋಕೋನಟ್ ಆಯಿಲ್. ಮತ್ತೆ ಇದೇ ರೀತಿ ಒಂದು ಚವನ ದ್ರವ್ಯನೂ ಸಹ ತುಂಬಾ ಆರೋಗ್ಯವರ್ಧಕ ಲಿಕ್ವಿಡ್. ಯಾಕಂದ್ರೆ ಬೇರೆದ್ರಲ್ಲಿ ಬೆಲ್ಲ, ಸಕ್ಕರೆ ಮಿಕ್ಸ್ ಮಾಡಿರ್ತಾರ, ಇದ್ರಲ್ಲಿ ಏನೂ ಮಾಡಿರೋದಿಲ್ಲ. ನಾನು ಇದನ್ನ ಬೆಳಗ್ಗೆನು ಮತ್ತು ಸಾಯಂಕಾಲನು ತಗೊಳ್ತೇನೆ. ಇದು ಯಾವ ರೀತಿ ಐತೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ 25 ನಮೂನಿ ಗಿಡಮೂಲಿಕೆಗಳಿಂದ ಮಾಡಿದ ಚವನ ದ್ರವ್ಯ ಇದು. ಇದನ್ನ ನಮಗೆ ತಗೊಂಡ್ರೆ ನಮ್ಮ ಒಂದು ವೆಹಿಕಲ್ಗಳಿಗೆ ಆಯಿಲ್ ಹಾಕಿದಾಗ ವೆಹಿಕಲ್ ಹೆಂಗಿರ್ತತೋ ಆ ತರ ಇದು ನಮ್ಮ ದೇಹದಲ್ಲಿ ಇದು ಇದ್ರೆ ನಾವು ಆರೋಗ್ಯವಾಗಿರ್ತೇವೆ. ಇದು ಒರಿಜಿನಲ್ ಕೋಕೋನಟ್ ಆಯಿಲ್. ಇವು ಎರಡಿದ್ರೆ ಸಾಕು. ಅದು ಒಂದು ನರ ವ್ಯವಸ್ಥೆ, ಇದು ಒಂದು ರೋಗ ನಿರೋಧಕವಾಗಿ ನಮ್ಮ ದೇಹನ ಕಾಪಾಡ್ತೈತಿ. ದಯಮಾಡಿ ಎಲ್ಲರೂ ಸಹ ಇದನ್ನ ಉಪಯೋಗಿಸೋದ್ರಿಂದ ನಿಮ್ಮನ್ನು ನೀವು ಕಾಪಾಡ್ಕೊಂಡಂಗೆ ಮತ್ತು ನಿಮ್ಮ ಜೀವ ಆತ್ಮಕ್ಕೆ ಗುಡಿಯಾಗಿರುವಂತ ಈ ದೇಹವನ್ನು ನೀವು ಶುಚಿಯಾಗಿ ಇಟ್ಕೊಂಡಂಗೆ ಅಂತ ನಾನ್ ತಿಳ್ಕೊಂಡಿದ್ದೇನೆ. ಇದನ್ನ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು. ನಂತರ ನಾನು
ಸ್ಪಿರುಲಿನಾ ತಗೊಳ್ತೇನೆ. ಇದು ಸ್ಪಿರುಲಿನಾ ಸಮುದ್ರ ಪಾಚಿಯಿಂದ ಮಾಡಿದಂತ ಸಸಿ ವರ್ಗದ ಪ್ರಾಡಕ್ಟ್. ಇದನ್ನ ಸಮುದ್ರದಲ್ಲೇ ಕಾಣುವಂತ ಸಮುದ್ರ ಪಾಚಿಯಿಂದ ತಯಾರಿಸ್ತಾರೆ. ಅದೇ ರೀತಿಲಿ ನಮ್ಮ DXN ಕಂಪನಿ, ನಾನು ಮೊನ್ನೆ ಹೋದಾಗ ಆ ಕಂಪನಿಗೆ ಹೋಗಿ ನೋಡಿದಾಗ ಅದನ್ನೆಲ್ಲ ತುಂಬಾ ನೋಡಿದೆ. ಅದು ವೈಜ್ಞಾನಿಕವಾಗಿ ತುಂಬಾ ಚೆನ್ನಾಗಿ ಅವರು ಒಂದು ಕೆರೆ ತರ ಒಂದು ಮಾಡಿ ಅಲ್ಲೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿ ಸ್ಪಿರುಲಿನ ಒಂದು ಯೂನಿಟ್ ಅನ್ನು ಮಾಡಿದ್ದಾರೆ. ಅದನ್ನ ಇಲ್ಲಿ ನಮ್ ಕಡೆ ಪನ್ನೀರ್ ಅಂತ ಮಾಡ್ತಾರೆ ಅಲ್ಲಿ. ಆ ಪನ್ನೀರ್ ಹೆಂಗೆ ಆ ಬಟ್ಟೆಯಲ್ಲಿ ಒಂದು ಸೋಸಿ ಆ ಒಂದು ಪನ್ನೀರ್ನ ತೆಗೆದು ಹೆಂಗ್ ಪ್ರೆಸ್ ಮಾಡಿ ಮೋಲ್ಡ್ ಮಾಡ್ತಾರೋ ಆ ಸಿಸ್ಟಮ್ ನಲ್ಲಿ ಅಲ್ಲಿ ಮಾಡ್ತಾರ. ಅಂದ್ರೆ ಈ ಸ್ಪಿರುಲಿನ ನೀರಿನ ಸೋಸಿದಾಗೆ ಉಳಿಯಂತ ಒಂದು ಸ್ಪಿರುಲಿನ ಪೌಡರ್ನ ಅದನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಆ ನೀರ್ನೆಲ್ಲ ಹೊರಗಡೆ ತೆಗೆದು ಅದು ಉಳಿಯತಕ್ಕಂತ ಸ್ಪಿರುಲಿನ ಪಾಚಿನ ಆ ಪಾಚಿನ ಒಂದು ಡ್ರಮ್ ನಲ್ಲಿ ಹಾಕಿ ಅದನ್ನ ಪ್ರೆಸ್ ಮಾಡ್ತಾರ. ಅಂದ್ರೆ ಕೆಳಗಡೆ ಪ್ಲೇಟ್, ಆ ಪ್ಲೇಟ್ನಾಗ ಮುರ್ಕ ಅಂತ ಹೇಳ್ತೇವೆ ನಾವು, ಚಕ್ಲಿ. ಆ ಮುರ್ಕದ ಪ್ಲೇಟ್ ನ ಹಾಕ್ತಾರ. ಅದನ್ನ ಹಾಕಿ ಪ್ರೆಸ್ ಮಾಡಿದಾಗ ಅದ್ರದ್ದು ನಾವ್ ಅಲ್ಲಿ ತಿಂದಾಗ ಚಕ್ಲಿ ತರ ಬಂತು. ಅದನ್ನ ಆ ರೀತಿ ಮಾಡ್ತಾರ. ಮತ್ತೆ ಪೌಡರ್ನ ಹಾಕಿ ಟ್ಯಾಬ್ಲೆಟ್ ಆಗ್ಲಿ ಇದನ್ನೆಲ್ಲ ಅವ್ರು ತಯಾರು ಮಾಡ್ತಾರ, ಪೌಡರ್ನಲ್ಲಾಗ್ಲಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಇದನ್ನ ತಗೊಂಡ್ರೆ ಈ ಮನುಷ್ಯ ಹೆಂಗಿರ್ತಾನ ಅಂತ ಹೇಳಿದ್ರೆ ಆಮಿ ತರ ಬದುಕ್ತಾನ, ಆಮಿ ತರ ಆರೋಗ್ಯವಾಗಿರ್ತಾನ. ಇದನ್ನ ಕಂಡೆ ಅವರು ಇನ್ನ DXN ಕಂಪನಿಯವರು ನಮ್ಮ ಡಾಕ್ಟರ್ ಲಿಂಬುಜಿ ಅವರು ಮಾಡಿದಾರೆ ಅಂತ ನನ್ಗೆ ಅನಿಸ್ತಾ ಐತಿ. ಇದಾದ ನಂತರ ಹೆಲ್ದಿ ಬೋನ್ ನಾನು ಉಪಯೋಗಿಸ್ತೇನೆ. ಯಾಕಂದ್ರೆ ನಾನು ವೆಜಿಟೇರಿಯನ್. ನಾನ್ ವೆಜ್ನರಿಗೆ ಒಂದು ಕ್ಯಾಲ್ಸಿಯಂ ನಾನ್ ವೆಜ್ ನಲ್ಲಿ ಬರ್ಬೋದು ಏನಂತ ಅನಿಸ್ತೈತಿ, ಗೊತ್ತಿಲ್ಲ ನನಗೆ. ಆದ್ರೆ ಇದು ನನಗೆ ತುಂಬಾ ಸಹಕಾರಿಯಾಗಿದೆ. ನಮ್ಮ ದೇಹದ ಒಂದು ಮೂಳೆಗಳಿಗೆ ಶಕ್ತಿದಾಯಕವಾಗಿ ಇದು ನಾನು ತಗೊಳ್ತಾ ಇದ್ದೇನೆ. ಯಾಕೆ ಕಾಯಿಲೆ ಬಂದಾಗೆ ತಗೊಂಬೇಕಂತ ಏನಿಲ್ಲ, ಮುಂಚೆಗೆ ನಾನು ಕೇರ್ ಮಾಡ್ತಾ ಇದ್ದೇನೆ ಬಾಡಿಗೆ. ಯಾಕಂದ್ರೆ ನಾವು ಒಂದು ವೆಹಿಕಲ್ ನಾವು ಕೇರ್ ಮಾಡ್ತೇವಿ, ಆದ್ರೆ ಇದನ್ನ ನಾವು ಒಂದು ತಗೊಂಡ್ರೆ ನಮಗೆ ಒಂದು ಮೂಳೆ ವ್ಯವಸ್ಥೆ ತುಂಬಾ ಚೆನ್ನಾಗೆ ಆಗ್ತಾ ಐತಿ. ಆದ್ರಿಂದ ಇದನ್ನ ನಾನು ಉಪಯೋಗಿಸ್ತಾ ಇದ್ದೇನೆ. RGGL, ಈ RGGL ನಮ್ಮ ಉಶ್ವಾಸದ ಎರಡು ಅಂಗಗಳು. ಒಂದು ಉಶ್ವಾಸ ಒಂದು ಒಳಗ್ ತಗಂತೇವಿ, ಒಂದು ಹೊರಗ್ ತಗಂತೇವಿ. ಇವೆರಡಿದ್ರೆ ಅವು ಎಲ್ಲ ಸರಳವಾಗಿ ಆಕತಿ. ಮತ್ತೆ ಜೀವಕೋಶದಲ್ಲಿ ಇದು ಹೋಗಿ ತುಂಬಾ ನಮ್ಮ ದೇಹಕ್ಕೆ ಮತ್ತು ಹಾರ್ಟಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರಿಯಾಗಿ ನಾನಾ ರೋಗಗಳು ಸಹ ಬರದಂತೆ ಇದು ಕಾಪಾಡ್ತೈತಿ. ಇದನ್ನ ನಾನು ಬೆಳಗ್ಗೆ ಎರಡು ತೊಗೊಳ್ತೇನೆ, ಸಾಯಂಕಾಲ 2 ತೊಗೊಳ್ತೇನೆ. ತ್ರಿಪುಲ ವಾತ, ಪಿತ್ತ, ಕಫ, ಇದರಿಂದಲೇ ರೋಗ ಜನಗಳಿಗೆ. ಈ ಮೂರರಿಂದಲೇ ಮುಕ್ತ ಆಗ್ಬೇಕಂದ್ರೆ ಈ ತ್ರಿಪುಲನ್ನು ಉಪಯೋಗಿಸಿದ್ರೆ ಸಾಕು. ವಾತ, ಪಿತ್ತ, ಕಫ ಸಹಜವಾಗಿ ಸಹಜ ಸ್ಥಿತಿಗೆ ಬರ್ತದೆ. ಆದಷ್ಟು ಇದನ್ನ ನಾನು 1 ತಗೊಳ್ತಾ ಇದ್ದೇನೆ ಡೈಲಿ. 1 ತಗೊಂಡ ಇದರಿಂದ ನಲ್ಲಿ ಸ್ವಲ್ಪ ಕಫ ಆಗ್ತಿತ್ತು, ಆ ಕಫ ಸಹ ನನಗೀಗ ಆಗ್ತಾ ಇಲ್ಲ. ಇದು ಗ್ಯಾನಸಿಂಗ್, ಇದು ಒಂದು ನರಮಂಡಲದ ವ್ಯವಸ್ಥೆಗೆ ತುಂಬಾ ಸಹಕಾರಿಯಾಗತಿ. ಆದ್ದರಿಂದ ನಾನು ಇದನ್ನು ಸಹ ಡೈಲಿ 1 ತಗೊಳ್ತಾ ಇದ್ದೇನೆ. ತುಂಬಾ ಸಹಾಯ ಆಗ್ತಾ ಐತಿ. ಸೀತಾಪಾನ್ ಇದು ಒಂದಿದ್ರು ಸಾಕು, ಮನೆಯಲ್ಲಿ ಡಾಕ್ಟರ್ ಇದ್ದ ಹಾಗೆ, ಮಕ್ಕಳಿಗಾಗ್ಲಿ ಎಲ್ಲರಿಗೂ ಸಹ ತುಂಬಾ ಒಳ್ಳೇದಾಕತಿ. ಇದನ್ನ ನಾನು ಡೈಲಿ ರಾತ್ರಿ 1 ಚಮಚ ನಾನು ತಗಂತ ಇದ್ದೇನೆ. ತುಂಬಾ ಒಳ್ಳೇದು. ಅಂದ್ರೆ ಈಗ ನನಗೆ ಯಾವ ರೋಗ ರುಜಿನಿ ಯಾವುದೂ ಇಲ್ಲ. ನನಗೆ ಈಗ 58 ವರ್ಷ. ಆದ್ರೆ ನಾನು ಓಡಾಡೋ ರೀತಿ, ನಡೆದಾಡೋ ರೀತಿ ನೋಡಿದ್ರೆ ತುಂಬಾ ಯಂಗ್ ಆಗಿದ್ದೇನೆ, ತುಂಬಾ ಆಕ್ಟಿವ್ ಆಗಿದ್ದೇನೆ ಇವೆಲ್ಲ ಪ್ರಾಡಕ್ಟ್ ನಿಂದ. ಲಯನ್ಸ್ ಮನಿ ಇದು ನರ ವೀಕ್ನೆಸ್ ಇದ್ದವರಿಗೆ ಮತ್ತು ಮಂದಗತಿ ಇದ್ದವರಿಗೆ, ಅಂದ್ರೆ ಮರುವಾಗದು ಈ ತರ, ಮತ್ತು ಪಾರ್ಶ್ವ ಹೊಡೆದವರಿಗೂ ಸಹ ಕೊಟ್ರೆ ತುಂಬಾ ಒಳ್ಳೇದು.
ಸಹ ತಗೊಳ್ತಾರೆ ಅಷ್ಟೇ. ನನ್ಗೆ ಗೊತ್ತಿಲ್ಲ, ಕೇಳ್ಬೇಕು. ಆದ್ರೂ ಒಂದ್ ತಗೊಳ್ತಾ ಇದ್ದಾನೆ. ಇದು ತುಂಬಾ ನನಗೆ ಸಹಕಾರಿ ಆಗ್ತಾ ಐತಿ. ಬ್ರಾಹ್ಮಿ ಬ್ರಾಹ್ಮಿದು ಸಹ ನಾನು ತಗೊಳ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲದಕ್ಕಂತೂ ಮನುಷ್ಯನಿಗೆ ಜ್ಞಾನ ಮತ್ತೆ ಆ ಸಮಯ ಪ್ರಜ್ಞೆ ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ಸಹ ನಾನು ಉಪಯೋಗಿಸ್ತಾ ಇದ್ದೇನೆ. ಒಂದನ್ನು ಉಪಯೋಗಿಸ್ತಾ ಇದ್ದೇನೆ. ಅಶ್ವಗಂಧ ಇದು ಸಹ ನನಗೆ ತುಂಬಾ ಹೆಲ್ತಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಐತಿ. ಇದು ಸಹ ನಾನು ಒಂದ್ ತಗೊಳ್ತಾ ಇದ್ದೇನೆ. ಮತ್ತು ನೂನಿ ಸಹ ನಾನು ಡೈಲಿ 30 ml ಬಳಸ್ತಾ ಇದ್ದೇನೆ. ಇದು ಸಹ ತುಂಬಾ ಹೃದಯಕ್ಕೆ ಮತ್ತೆ ನೋವಾರಕ ಎಲ್ಲದಕ್ಕೂ ತುಂಬಾ ಒಳ್ಳೇದಾಗ್ತೈತಿ. ಇದನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ಮತ್ತೆ ಜ್ಞಾನ ಸೋಪ್ ಇದಂತೂ ಎಷ್ಟು ಹೇಳಿದ್ರು ಸಾಲದು. ನಾನು ಸ್ನಾನ ಮಾಡೋದಕ್ಕಾಗ್ಲಿ ಮತ್ತೆ ಸೇವಿಂಗ್ ಮಾಡಕ್ಕಾಗ್ಲಿ ಇದನ್ನ ನಾನು ಉಪಯೋಗಿಸ್ತಾ ಇದ್ದೇನೆ. ಸೇವಿಂಗ್ ಆಗ್ಲಿ ಸ್ನಾನ ಎಲ್ಲರೂ ಮಾಡೋದು ಹೇಗೆ ಅಂದ್ರೆ, ನನಗೆ ಸ್ವಲ್ಪ ಜನಗಳು ಸುಮ್ಮನೆ ಹಚ್ಚಿ ಇಮ್ಮಿಡಿಯೇಟ್ ನೀರ್ ಹಾಕಿ ಒಯ್ದು ಬಿಡ್ತಾರ. ದಯಮಾಡಿ ಆತರ ಮಾಡ್ಬೇಡ್ರಿ. ಇದ್ರದ ಉಪಯೋಗ ಆಗ್ಬೇಕಂತಂದ್ರೆ ಸೇವಿಂಗ್ ಮಾಡಿ ಮೇಲೆ ಫೇಸಿಗೆ ಹಚ್ಚಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ತೊಳ್ಕೊಂಡ್ರೆ ಆ ಫೇಸಿಗೆ ಕ್ರೀಮ್ ಹಚ್ಚಿದಕ್ಕಂತ ಬ್ಲೀಚಿಂಗ್ ಅಂತ ಹೇಳ್ತಾರಲ್ಲ, ಆ ತರ ಫೇಸ್ ಆಕ್ಟಿವ್ ಆಗ್ತತಿ. ಅದನ್ನ ನಾನು ಗಮನಿಸಿದ್ದೇನೆ. ಮತ್ತು ದೇಹಕ್ಕೂ ಅಷ್ಟೇ ಸ್ವಲ್ಪ ಒಂದು 5 ನಿಮಿಷ ವೇಟ್ ಮಾಡಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇದರಲ್ಲಿ ಆಯಲ್ ತುಂಬಾ ಚೆನ್ನಾಗೈತಿ. ಆಯಲ್ ಚೆನ್ನಾಗಿರೋದ್ರಿಂದ ಆಯಲ್ ಮತ್ತು ಮಶ್ರೂಮ್ ಎಲ್ಲ ಇರೋದ್ರಿಂದ ತುಂಬಾ ಸ್ಕಿನ್ನಿಗೆ ಬಹಳ ಒಳ್ಳೇದು, ಕಾಂತಿಯಾಗಿ ಇರ್ತತಿ. ಆದ್ರಿಂದ ಇದನ್ನ ನಾನು ಸದಾ ಉಪಯೋಗಿಸ್ತಾ ಇದ್ದೀನಿ. ಮತ್ತು ನಮ್ಮ ಮನೆಯಲ್ಲಿ ಈ ಪ್ರಾಡಕ್ಟ್ನೆಲ್ಲ ಅಷ್ಟು ನಮ್ಮ ಮನೆಯವರು ಎಲ್ಲರೂ ಉಪಯೋಗಿಸ್ತಾರೆ. ಟರ್ಮಿಕ್ ಪೌಡರ್ ಇದು ಅರಿಶಿಣದ ಪುಡಿ. ಈ ಅರಿಶಿಣದ ಪುಡಿ ತುಂಬಾ ಇವತ್ತು ಜನಗಳಿಗೆ ಒಳ್ಳೇದು. ಆಂಟಿಮೆಟಿಕ್ ಆಗಿ ಟ್ಯಾಬ್ಲೆಟ್ ಹೇಳ್ತಾರ, ಆ ರೀತಿ ಇದು ವರ್ಕ್ ಆಕತಿ. ಇದೊಂದಿದ್ರೆ ಸಾಕು, ಯಾವ ಕಾಯಿಲೆಗಳು ಹತ್ರ ಬರಲ್ಲ, ಮತ್ತೆ ಕ್ಯಾನ್ಸರ್ ಸಹ ಹತ್ರ ಬರಲ್ಲ. ಇದು ರಾತ್ರಿ ಹಾಲಿಗೆ ಅರಿಶಿಣ ಪುಡಿಯನ್ನ ನಾನು ಹಾಕಿ ಸೇವನೆ ಮಾಡ್ತಾ ಇದ್ದೇನೆ. ನೀವು ಸಹ ಇದನ್ನ ಉಪಯೋಗಿಸ್ರಿ. ಮತ್ತೆ ಆಲ್ವೇರಾ ಬಾಡಿ ಲೋಷನ್ ಇದು ಸಹ ನಾನು ಉಪಯೋಗಿಸ್ತಾ ಇದ್ದೇನೆ. ಇದು ಸಹ ತುಂಬಾ ಒಳ್ಳೇದು. ನಾನು ಸಹ ಉಪಯೋಗಿಸ್ತಾ ಇದ್ದೇನೆ. ಮತ್ತೆ ರಾತ್ರಿ ಶಾಂಪೂ ಮತ್ತು ಜ್ಞಾನ ಇವೆರಡನ್ನ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರೆ ಸಾಕು. ಕೂಲ್ದಗಳಿಗೆ ತಲೆಯಲ್ಲಿ ಒಟ್ಟು ಉದುರೋದು ಸಹ ತಡೀತೈತಿ. ಮತ್ತೆ ಕೂಲ್ದಗಳು ಉದುರೋದು ಸಹ ನಿಲ್ತೈತಿ. ಇದು ತುಂಬಾ ಆರೋಗ್ಯಕವಾಗಿ ನನಗೆ ಕೆಲಸ ಮಾಡ್ತಾ ಐತಿ. ಹಾಗೂ ನಮ್ಮ ಮನೆಯಲ್ಲಿ ಬಟ್ಟೆಗಳು ಸಹ ಮುಂಚೆ ಸ್ವಚ್ಛತೆ ಆಗಿರ್ತಿರ್ಲಿಲ್ಲ. ಈಗ ತುಂಬಾ ಪರಿಮಳ ಮತ್ತು ಎಲ್ಲ ತುಂಬಾ ಸ್ವಚ್ಛತವಾಗಿ ಆಗ್ತಾ ಇರೋದ್ ಕಾರಣ ಈ ಡಯಾನಾ ಕ್ಲೀನ್ ಇದು ನಮ್ಗೆ ನಮ್ಮ ಮನೇಲಿ ನಾವು ಉಪಯೋಗಿಸ್ತಾ ಇದ್ದೇವೆ. ತುಂಬಾ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದಾವು. ಇದು ತುಂಬಾ ವರ್ಕ್ ಆಗ್ತೈತಿ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಬೇರೆ ವಾಷಿಂಗ್ ಪೌಡ್ರು ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿ ಇರೋದ್ರಿಂದ, ಇದು ಕೆಮಿಕಲ್ ಮುಕ್ತ ಇರೋದ್ರಿಂದ ಇದು ತುಂಬಾ ಒಳ್ಳೇದಾಕೈತಿ. ಯಾಕಂದ್ರೆ ಕೆಲವರೆಲ್ಲ ಈಗ ನಮ್ಮ ಧಾರವಾಡ ವಾರಿಯರ್ಸ್ನರ ಎಲ್ಲರೂ ಸಹ ಇದನ್ನ ತೋರಿಸ್ತಾ ಇದಾರೆ ಡೆಮೋ. ಅಂದ್ರೆ ಒಂದು ಗ್ಲಾಸ್ ನಲ್ಲಿ ಅರಿಶಿನ ಹಾಕಿ ಮತ್ತೆ 2 ಗ್ಲಾಸ್ ನಲ್ಲಿ ಒಂದು ಬೇರೆ ಕಂಪ್ನಿ ಡಿಸೈಂಟೆಡ್ ಪೌಡರ್ನ ಹಾಕಿ ತೋರಿಸಿದಾಗ ಅದು ಕೆಂಪಾಕತಿ. ಇದು ಕೆಂಪಾಗಲ್ಲ, ಅಷ್ಟು ಒರಿಜಿನಲ್ ಐತಿ. ಹಾಗೂ ಮಲ್ಟಿ ಕ್ಲೀನರ್, ಇದು ಮಲ್ಟಿ ಕ್ಲೀನರ್ ಎಲ್ಲಾ ರೀತಿಯಲ್ಲೂ ಸಹಕಾರಿ ಆಗ್ತೈತಿ. ಮನೆಯಲ್ಲಿ ಸ್ವಚ್ಛತೆ ಇಟ್ಕೊಳಕ್ಕಾಗ್ಲಿ, ನಂತರ ಪಾತ್ರೆಗಳು ತೊಳೆಯಕ್ಕಾಗ್ಲಿ, ವೆಹಿಕಲ್ಗಳು ತೊಳೆಯಕ್ಕಾಗ್ಲಿ, ಮತ್ತೆ ಪಾರ್ಟಿಷನ್ ಆಫೀಸ್ಗಳಿಗೆಲ್ಲ ಅದನ್ನ ಬಳಸಿ ತುಂಬಾ ಕೆಲಸ ಇದರಲ್ಲಿ ಮಾಡಬಹುದು.
ಹೀಗೆ ಅನೇಕ DXN ಪ್ರಾಡಕ್ಟ್ಗಳು ಮನುಷ್ಯನಿಗೆ ತುಂಬಾ ಸಹಕಾರಿ ಆಗಿದವು. ಆದ್ದರಿಂದ ಹೆಂಗಂತ ಹೇಳಿದ್ರೆ ಮನುಷ್ಯನಿಗೆ ಎಲ್ಲಾ ಜನಗಳು ಏನ್ ಮಾಡ್ತಿದಾರೆ ಅಂದ್ರೆ ತಾವು ಓಡೋ ವೆಹಿಕಲ್ ಎಷ್ಟೋ ಜನಗಳು ಪ್ರೀತಿಸ್ತಾರ, ಕ್ಲೀನ್ ಆಗಿ ಇಟ್ಕೊಂತಾರ, ಮತ್ತ ಅದಕ್ಕೆ ಆಯಿಲಿನ ವ್ಯವಸ್ಥೆ ಆಗ್ಲಿ, ಸರ್ವಿಸ್ ಆಗ್ಲಿ ನೀಟಾಗಿ ಎಲ್ಲದನ್ನು ಮಾಡ್ತಾರ. ಆದ್ರೆ ಈ ದೇಹಕ್ಕೆ ಜೀವಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಆರೋಗ್ಯದ ವ್ಯವಸ್ಥೆ. ಆರೋಗ್ಯದ ವ್ಯವಸ್ಥೆ ನಾವು ಯಾವ ರೀತಿ ಇಟ್ಕಂತವೋ ನಾವು ಆತರ ಈ ದೇಹ ಆರೋಗ್ಯವಾಗಿರ್ತೈತಿ, ಜೀವನ ಸಹ ನೆಮ್ಮದಿಯಾಗಿರ್ತೈತಿ. ಆದ್ರಿಂದ ಆದಷ್ಟು ಎಲ್ಲರೂ ಈ DXN ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ರಿ, ಇದು ತುಂಬಾ ಒಳ್ಳೇದು. ಯಾಕಂದ್ರೆ ನಾವು ಇದನ್ನ DXN ಪ್ರಾಡಕ್ಟ್ ನಾವು ಉಪಯೋಗಿಸ್ತಾ ಇದ್ರೆ ಎಷ್ಟು ಆರೋಗ್ಯ ಇರುತ್ತೆ ಅಂದ್ರೆ ಎಷ್ಟೋ ಕಾಯಿಲೆಗಳು ಎಷ್ಟೋ ದೂರ ಓಡೋಗ್ಬಿಡ್ತಾವ. ಆದ್ರಿಂದ ತುಂಬಾ ಇದು ಪರಿಣಾಮಕಾರಿಯಾಗಿ ಎಲ್ಲ ಪ್ರಾಡಕ್ಟ್ಗಳು ಆಗ್ತದವು. ಇದು ನಮ್ಗೆ ಬಹಳ ಒಳ್ಳೇದಾಗೈತಿ. ಆದ್ರಿಂದ ಈಗಾಗಲೇ ಟೈಮ್ ಆಗೈತೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ನಾನು ಈ ರೀತಿ ಒಂದು ನನ್ನ ಜರ್ನಿ ಮತ್ತೆ ಇದು ಮಾರ್ಕೆಟಿಂಗ್ ಅಂದ್ರೆ DXN ಪ್ರಾಡಕ್ಟ್ ಮಾರ್ಕೆಟಿಂಗ್ ನಾನು ಫಸ್ಟ್ ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೆ. ಆತರ ಕಷ್ಟ ಅಂತ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ಕುಂತ ಜಗದಲ್ಲೇ ಇರ್ತಾನ. ಮ್ಯಾಲ ಎದ್ದೇಳ್ಬೇಕು, ಮ್ಯಾಲೆದ್ದು ಹೊರಟ್ರೆ ಮನಸ್ಸೊಂದಿದ್ರೆ ಮಾರ್ಗ ಉಂಟು. ನಾವ್ ಎಂತ ಮನುಷ್ಯನಾಗ ನಾವು ಕನ್ವಿನ್ಸ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ತಾಳ್ಮೆ ಇರ್ಬೇಕು, ಮತ್ ಅವ್ರು ತಾಳ್ಮೆ ಇದಾರ ಅಂತ ನಾವು ನೋಡ್ಬೇಕು, ವೇಟ್ ಮಾಡ್ಬೇಕು. ಅವ್ರು ಬಿಜಿ ಇದಾರ, ಮತ್ ಬೇರೆ ಕಡೆ ಮಾತಾಡ್ತಾರ, ಬೇರೆ ಕಡೆ ಮೊಬೈಲ್ ಮಾತಾಡ್ತಾರ, ಅದಷ್ಟು ನಾವು ತಾಳ್ಮೆಯಿಂದ ಇದ್ದು ನಾವು ಫಸ್ಟ್ ಒಂದು ವಿಶ್ ಮಾಡಿದ್ರೆ ಸಾಕು. ವಿಶ್ ಮಾಡಿ ನಾವು ವೇಟ್ ಮಾಡಿದ್ರೆ ನಿಜವಾಗ್ಲೂ ಅವ್ರು ನಮಗೆ ಕನ್ವಿನ್ಸ್ ಆಕಾರ. ನಾವು ಕನ್ವಿನ್ಸ್ ಯಾವ ರೀತಿ ಮಾಡ್ಬೇಕಂದ್ರೆ ಅವ್ರು ನಮ್ಮ ಸ್ನೇಹಕ್ಕೆ ತಗೊಂಡು ಸ್ನೇಹಿತರಂತೆನೆ ನಾವು ಅವ್ರಿಗೆ ಒಂದು ಸಲಹೆ ಕೊಟ್ಕಂತ ನಾವು ಬಿಸ್ನೆಸ್ ಆಗಿ ಇದನ್ನ ತೋರಿಸ್ಬಾರ್ದು. ಸ್ನೇಹಿತರಾಗಿ ಅವ್ರಿಗೆ ಆರೋಗ್ಯದ ಬಗ್ಗೆ ನನಗೆ ಈ ರೀತಿ ಆಗಿದೆ, ಈ ತರ ಆಗಿತ್ತು, ನಾನು ಇದನ್ನ ಉಪಯೋಗಿಸಿದ ನಂತರ ನಾನು ಈ ರೀತಿ ಆಗಿದ್ದೇನೆ ನೋಡ್ರಿ. ನಾನು ಮುಂಚೆ ಬಹಳ ದಪ್ಪ ಇದ್ದೆ, ಈಗ ಎಷ್ಟು ಆಕ್ಟಿವ್ ಆಗಿದ್ದಾನೆ ಅಂತ ಎಲ್ಲರೂ ನೋಡ್ತಾ ಇದ್ದೀರಿ. ಅದೇ ತರನೇ ಇದನ್ನ ಉಪಯೋಗಿಸಿದ್ರೆ ಎಲ್ಲರಿಗೂ ಸಹ ಆರೋಗ್ಯ ಸಿಗ್ತತೆ ಅಂತ ಹೇಳಿ ನಾನು ಕೊಡ್ತಾ ಇದ್ದೇನೆ. ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದ್ರೆ 5 ತಿಂಗಳು ಆಗಿದೆ. ಈಗ 5 ತಿಂಗಳಲ್ಲಿ ಇವತ್ತು ನಾನು ಯಾವ ರೀತಿ ಮಟ್ಟಕ್ಕೆ ಹೋಗಿದ್ದೇನೆ ಅಂದ್ರೆ ತಿಂಗಳ ಒಂದು 50,000 PV ಲೆವೆಲ್ಗೆ ಹೋಗಿದ್ದೇನೆ. ಇವತ್ತು ನಾನು ಮೀಟಿಂಗ್ ನಲ್ಲಿ ಸರ್ ವಿಜಯಕುಮಾರ್ ಸರ್, ಶ್ರೀ ಯಶ್ ಶೆಟ್ಟಿ ಸರ್ ಅವರಲ್ಲಿ ಹೇಳಿದ್ರು 3 ತಿಂಗಳಲ್ಲಿ 20 ಜನ, 3 ತಿಂಗಳಲ್ಲಿ 6 ಜನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ರಿ ಅಂತ. ನನಗೆ ಇದೇನು ತುಂಬಾ ಕಷ್ಟ ಇಲ್ಲ ಅಂತ ಅನಿಸ್ತು. ಆದ್ರೆ ಲಾಸ್ಟ್ ಮಂತ್ ಹೇಳಿದ್ರು ಇಲ್ಲಿಗೆ 100 ಜನ ಕನ್ಸ್ಯೂಮರ್ ನನ್ನ ಹತ್ರ ಆಗಿದಾರ, 50 ಜನ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಏನು ದೊಡ್ಡದಲ್ಲ ಅಂದ್ರೆ ಇದರಲ್ಲಿ ಏನಿಲ್ಲ ಅಂತ ಕೂತ್ಕೊಂಡು ನಾವು ಅಲ್ಲೇ ಇರ್ತೀವಿ. ಇಲ್ಲ ಇದ್ರಲ್ಲಿ ಐತಿ ಅಂತ ಹೇಳಿದ್ರೆ ಡೆಪ್ತ್ ಹೋಗಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನಾನು 24 ತಾಸು ಮತ್ತು ಇಂಟು 7 ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾನು 2 ಫ್ಯಾಕ್ಟ್ರಿ ಇದ್ರು ಸಹ ಅಲ್ಲಿಗೆ ನಾನು ಹೋಗ್ತಾ ಇಲ್ಲ. ನನ್ನ ಮಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನ. ಅದನ್ನ ನೋಡ್ಕೊಂತ ನಾನು ಇದನ್ನ ಸಂಪೂರ್ಣ ಒಂದು ಉತ್ತಮ ಮಟ್ಟಕ್ಕೆ ಒಯ್ದು ಕರ್ನಾಟಕದಾಗೆ ಒಂದು ಒಳ್ಳೆ ಹೆಸರು ಮತ್ತು ಒಂದು ಜನಸೇವೆ ಮಾಡ್ಬೇಕಂತ ನನ್ನ ಉದ್ದೇಶ. ಹಾಗೂ ಸಹ ನನ್ನ ಗುರಿ, ಎಲ್ಲರೂ ಹಣಕಾಸಿಗೆ ಆಸೆ ಪಡ್ತಾರೆ, ಇಲ್ಲ ಅಂತ ನಾನು ಹೇಳಿದೆ. ಇದ್ರ ಜೊತೆಯಲ್ಲಿ ನಾನು ತಿಂಗಳಿಗೆ 1 ಲಕ್ಷ ರೂಪಾಯಿ ಇನ್ಕಮ್ ಮಾಡಿ ಇದೊಂದು ನಮ್ಮ ಸ್ನೇಹಿತರಾದ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಸಹ ಇದರಲ್ಲಿ ಸಾಧ್ಯ ಅನ್ನೋದು ತೋರ್ಸ್ಬೇಕಂತ ನನ್ನ ಉದ್ದೇಶ ಐತಿ. ದಯಮಾಡಿ ಯಾವ್ದು ಕಷ್ಟ ಇದು ಆಗಲ್ಲ ಅಂತ ಕೂತ್ಕೊಂಡ್ರೆ ಅಲ್ಲೇ ಕೂತ್ಕೊಂತ ಎದ್ದೇಳ್ರಿ ಮೇಲೆ ಅಕತೆ ಅಂತ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮುಖದಲ್ಲಿ ಬರ್ಲಿ ಚೈತನ್ಯ, ಆ ನಗು ಬರ್ಲಿ. ಆ ನಗುವೆ ನಿಮಗೆ ಆಕರ್ಷಣೆ. ಅವ್ರನ್ನ ಆಕರ್ಷಣೆ ಮಾಡಿ ಅವ್ರನಿಗೆ ಕನ್ವಿನ್ಸ್ ಮಾಡಿ ನಮಗೆ ಒಂದು DXN ಕಂಪನಿನ ಒಂದು ಉತ್ತಮ ಮಟ್ಟಕ್ಕೂ ಒಯ್ಯೋಣ ಮತ್ತು ಜನಗಳಿಗೆ ಆರೋಗ್ಯ ಕೊಡೋಣ. ಇವತ್ತು ಬೇರೆ ಈ ಇಂಗ್ಲಿಷ್ ಮೆಡಿಸಿನ್ಗಳಿಂದ ಡಾಕ್ಟರ್ಸ್ಗಳು ಜನಗಳನ್ನ ಸುಲಿಗೆ ಮಾಡ್ತಾ ಇದಾರ. ಇವತ್ತು ದೊಡ್ಡ ಮಾಫಿ ಆಗೈತಿ. ಆ ಮಾಫಿಯನ್ನ ನಾವು ನಮ್ಗೆಲ್ಲ ಗೊತ್ತಿದ್ದು ಸಹ ನಾವು ಸುಮ್ಮನೆ ಕುಂತ್ರೆ ಆಗಲ್ಲ. ಯಾಕಂದ್ರೆ ಈ ಮೀಟಿಂಗ್ ನಲ್ಲಿ ಪ್ರತಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಸಹ ಇವತ್ತು ಯಾವ ಮಟ್ಟಕ್ಕಾಗಿದ್ದಾನೆ ಅಂತ ಹೇಳಿದ್ರೆ ಒಂದೊಂದು ಟೀಮ್ ಅನ್ನು ಸಹ ಒಂದು SN ಶೆಟ್ಟರ್ ಏನ್ ಟೀಮ್ ಕಟ್ಟಿದಾರ ಅಂತ ಒಂದು ಟೀಮ್ ಕಟ್ಟಿ ಬೆಳೆಸೋ ಒಂದು ತಾಕತ್ ಎಲ್ಲರಿಗೂ ಐತಿ. ಎಲ್ಲರೂ ಸಹ ಬೇಕಾದಷ್ಟು ಸೇಲ್ಸ್ ಮಾಡ್ಬೋದು, ಜನಗಳನ್ನ ಕನ್ವಿನ್ಸ್ ಮಾಡ್ಬೋದು, ಮೀಟಿಂಗ್ ಮಾಡ್ಬೋದು, ಅತ್ಯಂತ ಉನ್ನತ ಸ್ಥಾನಕ್ಕೆ ಒಯ್ಬೋದು. ಆ ಬಿಹಾರದಲ್ಲಿ ನಮ್ಮ ಇಲ್ಲಿ ಮೀಟಿಂಗ್ ನಾಗ ತೋರಿಸ್ತಾ ಇದಾರ ಯಾವ್ದನ್ನ ವಿಡಿಯೋಗಳನ್ನ, ಆ ಬಿಹಾರ್ನ ಇಲ್ಲೇ ಮಾಡ್ಬೋದು. ಈ ಕರ್ನಾಟಕನ
ಆದ್ರೆ ಜನಗಳಿಗೆ ನಾವು ಕನ್ವಿನ್ಸ್ ಮಾಡೋ ರೀತಿ ಮಾತ್ರ ಗೊತ್ತಿರ್ಬೇಕು ಅಷ್ಟೇ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏನೇ ತಪ್ಪಾಗಿದೆ ನನ್ನ ಕ್ಷಮಿಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಲ್ಲಿಕಾರ್ಜುನ್ ಅವರೇ. ನಾನು ಇದು ಒಂದು 1582 ಮೀಟಿಂಗ್ ಮಾಡೋದಕ್ಕೆ ಸಾರ್ಥಕ ಆಯ್ತು. ನಾನು ಎಂತ ಇವತ್ತಲ್ಲ ನಾಳೆ ಒಬ್ರಲ್ಲ ಒಬ್ರು ಹುಡ್ತಾರೆ ಅಂತ ನೀವು ಹುಟ್ಟು ಬಿಟ್ಟಿದ್ದೀರಿ ನೋಡಿ. ಜಸ್ಟ್ 5 ತಿಂಗಳಲ್ಲೇ ಮಿರಾಕಲ್ ಮಾಡಿದ್ದೀರಿ ನೀವು, ಮಿರಾಕಲ್. ಸೊ ಆದ್ರಿಂದ ನೀವು 5 ತಿಂಗಳಲ್ಲಿ 50 ಜನ ಜಾಯಿನ್ ಮಾಡಿದಿರಿ. ಅದಲ್ಲದೆ ನಿಮ್ಮ PV 50,000ಕ್ಕೆ ಕೊಂಡೋಗಿದಿರಿ. ರಿಯಲಿ ಒನ್ ಆಫ್ ದ ಬೆಸ್ಟ್. ಅಂದ್ರೆ ಲೀಡರ್ಸ್ ಮಾಡೋರು ಏನ್ ಮಾಡ್ತಾರೆ, ಅವ್ರು ಏನು ಬೇರೆ ಮಾಡೋದನ್ನೇ ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿದ್ದಾರೆ. ಇದು ಶಿವಕೇರ ಯಾವಾಗ್ಲೂ ಬರ್ದಿದ್ದಾರೆ ಬುಕ್ ಅಲ್ಲಿ. ಸೊ ಅಂತ ಒಂದು ಪ್ರೆಸೆಂಟೇಶನ್ ಕೂಡ ನಿಮ್ಮ ಏನು ಹೃದಯ ಅಂತ ನೀವು ಹೇಳಿದಿರಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ನಾನು ಹೇಳುದು, ನೀವು ಈ ಸಕ್ಸಸ್ ಗೆ ಕಾರಣ ಅಂದ್ರೆ ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ನಿಮ್ ಮನೆಯವರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಅವರ ಸಪೋರ್ಟ್ ಅನ್ನು ತಗೊಂಡು ನೀವು ಮಾಡ್ತಾ ಇದ್ದೀರಿ. ಸೊ ಫ್ಯೂಚರ್ ಇಸ್ ವೆರಿ ವೆರಿ ಬ್ರೈಟ್. ನೀವು ಹೇಳಿದ್ರಿ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಸ್ಟಾರ್ ರೂಬಿ ಆಗ್ತೀರಿ ಅಂತ. ಸೊ ಹಾಗೇನೆ ನೀವು ಮಾರ್ಚ್ ಅಲ್ಲಿ ಸ್ಟಾರ್ ಡೈಮಂಡ್ ಗೆ ಗೋಲ್ ಇಟ್ಕೊಂಡಿದ್ರಿ. ಯಾರು ಜೀವನದಲ್ಲಿ ಗುರಿ ಇಟ್ಕೊಂಡು ಹೋಗ್ತಾರೆ, ಆಮೇಲೆ ಗೋಲ್ ಇರ್ತದೆ, ಅವರಲ್ಲಿ ರೀಚ್ ಆಗೇ ಆಗ್ತಾರೆ. ನೀವು ಎಷ್ಟು ಹೇಳಿದ್ರಿ, ಸುಮ್ನೆ ಕುತ್ಕೊಂಡ್ರೆ ಆಗೋದಿಲ್ಲ, ಚಾಲೆಂಜ್ ತಗೋಬೇಕಂತ. ನೀವು ಆ ಚಾಲೆಂಜ್ ಅನ್ನ ತಗೊಂಡು ಮಾಡ್ತಾ ಇದ್ದೀರಿ. ರಿಯಲಿ ವಂಡರ್ಫುಲ್. ಆಮೇಲೆ ಇನ್ನೂ ಒಂದು ಪಾಯಿಂಟ್ ನನಗೆ ತುಂಬಾ ಖುಷಿ ಆಗಿದ್ದಂದ್ರೆ, ಜನರಿಗೆ ನೀವು ಸಂತೋಷ ಪಡಿಸಿ ಅಂತ ಹೇಳ್ತಾರೆ. ಜನರಿಗೆ ನೀವು ನಗುಮುಖ ಇದ್ರೆ ಅವರು, ಮತ್ತೆ ನೀವು ತಾಳ್ಮೆ ವಹಿಸಿ ಅಂತ ಹೇಳ್ತಾರೆ. ಅವ್ರನ್ನ ನಾವು ವೇಟ್ ಮಾಡಬೇಕು, ಅವ್ರು ಯಾವಾಗ ಫ್ರೀ ಇದ್ದಾರೆ ನೋಡಿ ನಾವು ನಮ್ಮದು ಹೇಳ್ಬೇಕು. ಅದೆಲ್ಲ ತುಂಬಾ ಒಳ್ಳೇದಾಗಿದೆ. ಎಕ್ಸಲೆಂಟ್ ಪ್ರೆಸೆಂಟೇಶನ್ ಮಲ್ಲಿಕಾರ್ಜುನ್ ಅವರೇ. ನೀವು ಈಗ 5 ತಿಂಗಳ ಮಗು, ಈಗ ಅಲ್ಲಿ 5 ವರ್ಷದವರು ಇದ್ದಾರೆ ಇಲ್ಲಿ, ಅವರು ಇಂತ ಒಂದು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಇನ್ನೆಷ್ಟು ಟೈಮ್ ಹೋಗ್ತದೋ ನನಗೆ ಗೊತ್ತಿಲ್ಲ. ಬಟ್ ಯು ಆರ್ ಎಕ್ಸಾಂಪಲ್. ನೀವು ಹೇಳಿದ್ರಿ BR ಅನ್ನ ನಾವು BR ವಿಡಿಯೋವನ್ನು ಯಾಕೆ ತೋರಿಸ್ಬೇಕು ಅಂತ. ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇತ್ತಿದು. ಇದನ್ನ ನಾವು ಯಾಕೆ ಕರ್ನಾಟಕದವರಿಗೆ ಯಾಕೆ, ಈಗ ನೀವು ಹೇಳಿದ್ರಿ 1 ಲಕ್ಷ ಮಾಡಿ ನಾ ತೋರಿಸ್ತೀನಿ ಅಂತ. ಫಸ್ಟ್ ನಿಮ್ದೇ ಸಕ್ಸಸ್ ಸ್ಟೋರಿ ಹಾಕುದು ನಾವು. ಹಾಗೇನೆ 1 by 1 ನಿಮ್ ಟೀಮ್ ಅಲ್ಲಿ ನಮ್ಮ ಹೋಲ್ ಹಾರ್ಟೆಡ್ ಸಪೋರ್ಟ್ ಇದೆ. ಯಾಕಂದ್ರೆ ಯಾರಾದ್ರೂ ಒಬ್ರು ಬೇಕು ನಮ್ಗೆ ಮುಂದೂಡ್ಸ್ಕೊಂಡು ಹೋಗ್ಲಿಕ್ಕೆ. ಅದಕ್ಕೆ ನೀವು ಈಗ ಬಂದಿದ್ದೀರಿ, ನಿಮ್ ಜೊತೆಗೆ ನಾವಿದೀವಿ. ನಿಮ್ಮ ಅಪ್ಲೈನ್ 100% ನಿಮ್ ಮಾಲತಿ ಅವರಿದ್ದಾರೆ, ಶೈಲಾ ಶೆಟ್ಟಿ ಅವರಿದ್ದಾರೆ, ಧಾರವಾಡ ವಾರಿಯರ್ಸ್ ಟೀಮ್ ಇದೆ, ಹೋಲ್ ಕರ್ನಾಟಕ ನಿಮ್ಮ ಹಿಂದೆ ಇದೆ. ಸೊ ನಿಮ್ಗೆ ಏನ್ ಸಪೋರ್ಟ್ ಬೇಕು ಹೇಳಿ, ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ. ನಿಮ್ಗೂ ನಿಮ್ ಫ್ಯಾಮಿಲಿಗೂ ನಿಮ್ ಮಕ್ಕಳಿಗೂ ಒಳ್ಳೇದಾಗ್ಲಿ. ಇಲ್ಲಿಂದ ನಾವು ವಿಶ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್. ಫಸ್ಟ್ ಪ್ರೆಸೆಂಟೇಶನ್ ಇಸ್ ದ ಬೆಸ್ಟ್ ಪ್ರೆಸೆಂಟೇಶನ್ ಮಾಡಿದ್ರಿ. ಆಲ್ ದ ಬೆಸ್ಟ್. ಐ ವಿಲ್ ಗೋ ವಿತ್ ಆನಂದ್ ಮಸ್ಕಿ ಅವ್ರ ಜೊತೆ. ಗುಡ್ ಮಾರ್ನಿಂಗ್ ಸರ್. ಹೇಳಿ ಮೇಡಮ್. ಒನ್ ಮಿನಿಟ್. ನಿನ್ನೆ ರಾತ್ರಿ ಅವರಿಗೆ ಕೆಲವೊಂದೆಲ್ಲ ಪಾಯಿಂಟ್ಸ್ ನ ಹೇಳಿ ಅನ್ನುವಾಗ ಮೇಡಮ್ ಫಸ್ಟ್ ಟೈಮ್ ಹೇಗ್ ಮಾಡ್ತೀನೇನೋ ಅಂತ ಹೇಳಿದ್ರು. ಸೊ ನನಗೂ ಕೂಡ ಇರ್ಲಿ ಪರವಾಗಿಲ್ಲ, ನೀವು ಹೊಸಬ್ರು, ನಡೀತದೆ, ನಿಮ್ಗೆ ಏನ್ ನಿಮ್ಮ ಅನಿಸಿಕೆ ಇದೆ ಅದನ್ನೇ ಶೇರ್ ಮಾಡಿ ನೀವು ಅಂತ ಹೇಳಿದೆ. ವಂಡರ್ಫುಲ್ ಪ್ರೆಸೆಂಟೇಶನ್ ಮಲ್ಲಿಕಾರ್ಜುನ್ ಅವರೇ, ಸಾರ್ಥಕ ಆಯ್ತು. ನಾವು ಕೂಡ ಬಂದು ಮೀಟಿಂಗ್ ಕೊಟ್ಟು ನಿಮ್ಮಂತವ್ರ ಜೊತೆಗೆ ಸಪೋರ್ಟ್ ಆಗಿ ನಿಲ್ಲಿಕ್ಕೆ ನಾವು ಯಾವಾಗ್ಲೂ ಸದಾ ನಿಮ್ಮೊಂದಿಗೆ ನಾವಿದ್ದೇವೆ. ಅದ್ರ ಜೊತೆಗೆ ಏನ್ ಇವತ್ತು ಮಲ್ಲಿಕಾರ್ಜುನ್ ಅವರು ಮಾತಾಡಿದ್ರು, ತುಂಬಾ ಜನ ಮಾತಾಡ್ತಾರೆ, ಆದ್ರೆ ಆಕ್ಷನ್ ಪ್ಲಾನ್ ಇರುದಿಲ್ಲ. ಮಲ್ಲಿಕಾರ್ಜುನ್ ಅವ್ರನ್ನ ಹತ್ರದಿಂದ ನನಗ್ ಗೊತ್ತು. ಅವರು ಮಾತಷ್ಟೇ ಅಲ್ಲ, ಆಕ್ಷನ್ ಕೂಡ ಹಾಗೆ ತುಂಬಾ ಆಕ್ಟಿವ್. ಅವರು ಹತ್ರದಿಂದ ನಾವು ನೋಡಿದ್ದೇವೆ. ಇಂಥ ಟೈಮಿಗೆ ಇರ್ಬೇಕಂದ್ರೆ ಅಂತ ಟೈಮಿಗೆ ಇರ್ತಾರೆ. ಆಮೇಲೆ ಹೀಗೆ ಮಾಡ್ಬೇಕು ಅಂದಿದ್ದನ್ನ ಕರೆಕ್ಟ್ ಆಗಿ ಮಾಡ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಮಾತೆಲ್ರೂ ಆಡ್ಬಹುದು, ಆದ್ರೆ ಆ ಕೆಲ್ಸವನ್ನ ಮಾಡೋದಿದೆ ಅಲ್ಲ, ಅದು ಕೆಲವರಿಗೆ ಮಾತ್ರ ಸಾಧ್ಯ. ಅದು ಮಲ್ಲಿಕಾರ್ಜುನ್ ಅವರು ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದೆಲ್ಲ ಯಶಸ್ಸನ್ನ ಪರಮಾತ್ಮ ನಿಮ್ಗೆ ಕೊಡ್ಲಿ ಅಂತ ಹೇಳ್ತಾ, ನಮ್ಮ ವಾರಿಯರ್ಸ್ ಟೀಮ್ ಅಲ್ಲಿ ನೀವಿರೋದು ನಮಗೂ ಕೂಡ ವಿ ಆರ್ ಪ್ರೌಡ್ ಟು ಸೇ, ಗೊತ್ತಾಯ್ತಾ, ಇಂತಿಂತ ಲೀಡರ್ಸ್ ಇದ್ದಾರೆ ಅಂತ. ಸೊ ಹಾಗಾಗಿ ನಿಮ್ಮಂತ ಸಾಕಷ್ಟು ಲೀಡರ್ಸ್ ಗಳನ್ನ ನೀವು ಹುಟ್ಟು ಹಾಕಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ, ಮಾಲತಿ ಅವರೇ ಮಾತಾಡಿ. ಮಾಲತಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಅಲ್ಲ, ಇದೆಲ್ಲ ರಿಸಲ್ಟ್ ಕ್ರೆಡಿಟ್ ಗೋಸ್ ಟು SN ಶೆಟ್ಟಿ ಸರ್ ಮೀಟಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ರೆಗ್ಯುಲರ್ ಸ್ಟೂಡೆಂಟ್ ಇದಾರ್ರಿ. ಅವರು ಒಂದಿನಾನು ತಪ್ಸಲ್ಲ. ನಾನ್ ಅನಿವಾರ್ಯವಾಗಿ ನಮ್ದು ಸ್ಕೂಲ್ ಇದ್ರಲ್ಲಿ ಸ್ಕೆಡ್ಯೂಲ್ ಅಲ್ಲಿ ತಪ್ಸಿದ್ರು ಕೂಡ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಒಂದಿನಾನು ನಿಮ್ ಮೀಟಿಂಗ್ ತಪ್ಸಲ್ಲ. ಸೊ ರೆಗ್ಯುಲರ್ ಸ್ಟೂಡೆಂಟ್, ರೆಗ್ಯುಲರ್ ಅಟೆಂಡೆನ್ಸ್ ಅಂದ್ಮೇಲೆ ರಿಸಲ್ಟ್ 100% ಇದೆ. ಇದೇ ಸಾಕ್ಷಿ. ಎಲ್ರು ಮೀಟಿಂಗ್ ರೆಗ್ಯುಲರ್ ಅಟೆಂಡ್ ಆದವ್ರು ಇದ್ರೆ ಸೊ ಅವರು ಯಾವ ರೀತಿ ಪಳಗ್ಬೋದು ಅನ್ನೋದಕ್ಕೆ ಇವರು ಒಂದು ಎಕ್ಸಾಂಪಲ್ ಸರ್. ಸೊ ಕ್ರೆಡಿಟ್ ಗೋಸ್ ಟು ಸರ್ ಆಲ್ಸೋ. ವಂಡರ್ಫುಲ್ ಮಾಡಿದ್ರಿ ಮಲ್ಲಿಕಾರ್ಜುನ್ ಅವರೇ. ಇದು ನಿನ್ನೆ ನೈಟ್
ಜೊತೆ ಮಾತಾಡಿದ್ರು ಏನಂದ್ರೆ ನಂದು ಫಸ್ಟ್ ಇದು ಯಾವ ರೀತಿ ಮಾಡ್ತೀನೋ ಗೊತ್ತಿಲ್ಲ, ಹೇಗೆ ಗೊತ್ತಿಲ್ಲ, ಬಟ್ ಇದು ಯಾರು ಅನ್ನೋದೇ ಇಲ್ಲ ಸರ್. ನಿಮ್ ನೋಡಿದ್ರೆ ಮೀಟಿಂಗ್ ಕೇಳಿದವರೆಲ್ಲ ಇದು ಫಸ್ಟ್ ಇವ್ರದ್ದು ಅನ್ನೋದು ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಮೂಡಿ ಬಂತು ಎಲ್ಲಾನು. ಸೊ ನಿಮ್ಮ ಇನ್ಫಾರ್ಮೇಟಿವ್ ಮತ್ತೆ ಯಾವ ರೀತಿ DXN ಪ್ರಾಡಕ್ಟ್ ಯಾವ ರೀತಿ ಯಾವ ರೇಂಜಿಗೆ ತಗೊಂಡು ಹೋಗ್ಬೋದು ಬಿಸ್ನೆಸ್ ಅಂತ ನೀವೇ ಒಂದು ಕರ್ನಾಟಕದಲ್ಲೇ ಒಂದು ಮಾಡೆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೋ ಕ್ರೌನ್ ಸರ್. ಓಕೆ, ಥ್ಯಾಂಕ್ ಯು ಗುಡ್ ಮಾಲ್ತಿ ಅವರೇ. ಮಾರ್ನಿಂಗ್ ಮಲ್ಲಿಕಾರ್ಜುನ. ಗುಡ್ ಮಾರ್ನಿಂಗ್ ಸರ್. ರಿಯಲಿ ವಂಡರ್ಫುಲ್. ನಿಮ್ಮ ಒಂದು ಮೋಟಿವೇಶನ್ ಇದುಂಟಲ್ಲ, ಆಕ್ಚುಲಿ ನೀವೊಂದು ಮಾತು ಹೇಳಿದ್ರಿ, ನೆಕ್ಸ್ಟ್ ಆ BR ಹಾಕ್ಬೇಡಿ, ಇದೇ ಒಂದು ವಿಡಿಯೋವನ್ನು ಶೆಟ್ರ್ ಹಾಕ್ಬೇಕು, ಅದೇ ಒಂದು ನಮ್ಗೆ ಮೋಟಿವೇಶನ್. ರಿಯಲಿ ನೀವೊಂದು ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿದ್ದೀರಾ. ಆ ತರ ನೀವೊಂದು ಇಂತ ಒಂದು ಫಸ್ಟ್ ಟೈಮ್ ಪ್ರೆಸೆಂಟೇಶನ್ ಇದೌಟ್ ಅಂದ್ರೆ ಕರೆಕ್ಟ್ ಆಗಿ ನೀವು ಹೇಳಿದಿರಿ. ಕೆಲವೊಂದು ಶಬ್ದಗಳು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಆದ್ರೂ ಸಹ ಪರವಾಗಿಲ್ಲ. ಎಕ್ಸಲೆಂಟ್. ನಿಮ್ಗೆ ಬಹಳ ಮೋಟಿವೇಶನ್. ರಿಯಲಿ ವಂಡರ್ಫುಲ್. ಇದು ಒಂದೇ ವಿಡಿಯೋ ಸಾಕು ಎಲ್ರಿಗೂ. ಇವಂತೂ ನನಗೂ ಈಗ ನಿಮ್ಮದು ಒಂದು 50 ಫ್ರಂಟ್ ಲೈನ್ ಹಾಕಿದ್ರಿ ಶಾರ್ಟ್ ಪೀರಿಯಡ್ ಅಲ್ಲಿ ಅಂತ ಹೇಳಿದ್ರೆ ನನಗೂ ಒಂದು ಮೋಟಿವೇಶನ್ ಆಗಿದೆ. ಗುಡ್ ಲಕ್. ದೇವರು ಒಳ್ಳೇದು ಮಾಡ್ಲಿ. ಗುಡ್ ಲಕ್. ಆಲ್ ದ ಬೆಸ್ಟ್. ನಿಮಗೆ ಶುಭವಾಗಲಿ. ನಾನು ಒಂದ್ ಸೆಕೆಂಡ್ ಸರ್, ಈ DXN ಪ್ಲಾಟ್ಫಾರ್ಮ್ ಬಂದಾಗಿನಿಂದ ಎಲ್ಲರೂ ಸಹ ನನ್ನ ಗೆಳೆಯರಾಗಿ ನಿಂತಿದ್ದೀರಿ. ಪುಷ್ಪರಾಜ್, ಅಶೋಕ್ ಸರ್, ಬಹಳ ಜನ, ಆನಂದ್ ಮಸಲ ಆಗಿರ್ಬೋದು, ನನ್ನ ಗೆಳೆಯನಾದ ಬೀದರಿನ ಸತೀಶ್ ಆಗಿರ್ಬೋದು, ಮತ್ತೆ ಧಾರವಾಡದ ವಾರೇಸ್ ಗ್ರೂಪಿನ ಎಲ್ಲರೂ, ಅವರು DXN ಡಿಸ್ಟ್ರಿಬ್ಯೂಟರ್ ಆಗಿ ನನಗೆ ಪರಿಚಯ ಇಲ್ಲ, ಸೋದರರಂತೆ ನನ್ನ ನಾನ್ ಪ್ರೀತಿಸ್ತದನಿ. ಅವರು ಸಹ ನನ್ನ ಬ್ರದರ್ನಂತೆ ನನ್ನ ಬೆನ್ನೆಲುಬಾಗಿ ನಿಂತಿದಾರ. ಧಾರವಾಡ ಗ್ರೂಪ್ ನಾನು ಎಂದೂ ಮರೆಯಲ್ಲ. ಯಾಕಂದ್ರೆ ನನ್ನ ಮೊದಲ ಬಾರಿಗೆ ಅಲ್ಲಿಂದಲೇ ನನ್ನ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಆಗಿದ್ದು. ತುಂಬಾ ಥ್ಯಾಂಕ್ಸ್. ಐ ಲವ್ ಯು ಧಾರವಾಡ. ಉಡುಪಿ ನಮ್ಮ ಶ್ರೀಕೃಷ್ಣನ ಯಾವತ್ತೂ ನಾವು ಸ್ಮರಣೆ ಮಾಡ್ತೇನೆ. ಅದೇ ತರ SN ಶೆಟ್ರು ಮತ್ತು ನಿಮ್ಮ ಅವರ ಗೆಳೆಯರೆಲ್ಲ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದೀರಿ. ಸದಾ ನಿಮ್ಮ ಸಹಕಾರ ನನಗೆ ಹೀಗೆ ಇರ್ಲಿ. ಓಕೆ, ಆನಂದ್ ಮಸ್ಲಿ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸತೀಶ್ ಕುಮಾರ್. ಮಾರ್ನಿಂಗ್ DXN ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಮಲ್ಲಿಕಾರ್ಜುನ್ ಸರ್. ಸರ್ ಗುಡ್ ಮಾರ್ನಿಂಗ್. ಏನ್ರಿ ಇದು? ಅಲ್ಲ, ಈಗ ನೀವ್ ಯಾಕೆ ಇಷ್ಟು ಚೆನ್ನಾಗಿ ಮಾತಾಡಿದ್ರಿ ಅನ್ಲಿಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರ, ನೀವು ಒಂದು ತೀರ್ಮಾನ ಮಾಡಿದ್ರಿ. ಏನ್ ಮಾಡಿದ್ರಿ ಅಂದ್ರ, ನನಗ್ ಏನ್ ಅನಿಸ್ತದ ಅದನ್ನ ಯಥಾವತ್ತಾಗಿ ಹೇಳ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ರಿ. ಅದನ್ನ ಅಂದ್ರಲ್ಲ, ಅದನ್ನ ಏನ್ ಮಾಡಿದ್ರಲ್ಲ, ಎಲ್ಲರಿಗೂ ಇದು ಬಹಳ ಅಟ್ರಾಕ್ಟಿವ್ ಆಗ್ಯದ. ಯಾಕಂದ್ರೆ ಬಹಳ ಸಹಜವಾಗಿ ಹೃದಯ ತುಂಬಿ ಬಂದಿರೋದ್ರಿಂದ ಅಟ್ರಾಕ್ಟಿವ್ ಆಗ್ಯದ. ಯಾವುದು ಹೃದಯದಿಂದ ಮತ್ತು ಸಹಜವಾಗಿ ಬರ್ತದ. ಈಗ ನಾನು ಆಡಂಬರವಾಗಿ ಮಾತಾಡ್ಬೇಕು, ಅಟ್ರಾಕ್ಟಿವ್ ಆಗಿ ಮಾತಾಡ್ಬೇಕು, ನಾ ಅವ್ರನ್ನ ಮೆಚ್ಚಿಸ್ಬೇಕು, ನಾ ಇವ್ರನ್ನ ಮೆಚ್ಚಿಸ್ಬೇಕು ಅಂತ ಏನಾರ ನಾವು ಮಾತಾಡ್ಲಿಕ್ಕೆ ಹೋದ್ವಿ ಅಂದ್ರೆ ನಾವು ಅಲ್ಲಿ ಫೇಲ್ ಆಗ್ತೀವಿ. ಬಟ್ ಅದನ್ನ ಮಾಡಿಲ್ಲ, ಅದನ್ನ ಮಾಡ್ಲಕ್ ಹೋಗಿಲ್ಲ. ಸಹಜವಾಗಿ ಹೃದಯದಿಂದ ಮಾತಾಡೋದ್ರಿಂದ ಇವತ್ತಿನ ಈ ನಮ್ಮ ಪ್ರೆಸೆಂಟೇಶನ್ ಏನಿದೆ ನೋಡಿ, ತುಂಬಾ ಅದ್ಭುತವಾಗಿ ಬಂದಿದೆ. ಹೀಗೆ ನೀವು ಬೆಳೀರಿ ಜೀವನದೊಳಗ. ಆದಷ್ಟು ಬೇಗನೆ ನೀವು ಕ್ರೌನ್ ಅಂಬಾಸಿಡರ್ ಆಗ್ರಿ. ನೀವು ಒಬ್ಬ ಕರ್ನಾಟಕದ ಧರ್ಮಶೀಲ ಮೇಡಮ್ ಆಗ್ರಿ ಅಂತ ನಾನು ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ, ಸತೀಶ್ ಅವರೇ ಮಾತಾಡಿ. ಓಕೆ, ಅಶೋಕ್, ರಾಜೇಶ್ವರಿ ಮೇಡಮ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಲ್ಲಿಕಾರ್ಜುನ್ ಸರ್. ಹೇಳ್ಲಿಕ್ಕಿಲ್ಲ ಸರ್, ಎಕ್ಸಲೆಂಟ್ ಆಗಿ ಕೊಟ್ಟಿದ್ರು. ಯಾಕಂದ್ರೆ ನಿಮ್ದು ಫಸ್ಟ್ ಮೀಟಿಂಗ್ ಆಗಿ ಕಾಣೋದಿಲ್ಲ. ನೀವು ಕೂತ್ಕೊಂಡ ಸ್ಟೈಲ್ ನೋಡಿದ್ರೆ ದೊಡ್ಡ MD ಡಾಕ್ಟರ್ ಕೂತ್ಕೊಂಡ ಸ್ಟೈಲ್ ಆಗಿದೆ ಸರ್. DXN ಅಲ್ಲಿ ಕ್ರೌನ್ ಅಂಬಾಸಿಡರ್ ಬಂದು ಕೂತ್ಕೊಂಡ ಹಾಗೆ ಆಗಿದೆ ಅನಿಸ್ತದೆ ನಮ್ಗೆ. ರಿಯಲಿ ವಂಡರ್ಫುಲ್ ಸರ್. ಯಾಕಂದ್ರೆ ಪ್ರತಿಯೊಂದು ನೀವೊಂದು ಸಿಂಪಲ್ ಆಗಿ ಹೇಳಿದ್ರಿ, ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ರಿ. ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ರಿ ಮುಖ್ಯವಾಗಿ. ಯಾಕಂದ್ರೆ ಇದು ಮಂಡಿ ನೋವಿದ್ ಇಷ್ಟವಾಗಿ ಯಾರು ಅಂತ ಒಂದು ಕಾನ್ಸೆಪ್ಟ್ ಮಾಡಲಿಲ್ಲ. ಅದಕ್ಕೆ ಏನಾದ್ರೂ ಮಂಡಿ ನೋವಿದ್ ಬಂದ್ರೆ ಅದು DXN ಫಸ್ಟ್ ನಿಮ್ಗೆ ಅದು ಕ್ರೆಡಿಟ್ ಸಿಗ್ತದೆ. ಥ್ಯಾಂಕ್ ಯು ಸರ್. ವಂಡರ್ಫುಲ್ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಚೆನ್ನಾಗಿ ಮಾಡಿದ್ರು ಸರ್ ಮಲ್ಲಿಕಾರ್ಜುನ ಸರ್. ಇವತ್ತ ಹೇಳಿ ಎದ್ದೇಳಿ ಎಲ್ಲಾರು ಚಳಿ ಬಿಡಿಸ್ಕೊರಿ DXN ನಿಂದ ಅಂತ ಹೇಳಿ ಸರ್. ಇವತ್ ನನಗ್ ಬಹಳ ತುಂಬಾ ಖುಷಿ ಆಯ್ತು. ಅವ್ರ 5 ತಿಂಗಳದೊಳಗೆ ಇಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಒಂದ್ ಬಿಸ್ನೆಸ್ ಮಾಡ್ಯಾರ ಅಂದ್ರ
ಭಯಂಕರ ಹ್ಯಾಪಿ ಅನಿಸ್ತು ಸರ್ ನನಗ. ಅದು ಎಷ್ಟು ಖುಷಿ ಆಯ್ತು ಅನ್ನೋದು ಗೊತ್ತಿಲ್ಲ. ಇವತ್ ನಾವೇನು ಮಾಡ್ತಾ ಇಲ್ಲ. ಇವತ್ ಮಲ್ಲಿಕಾರ್ಜುನ ಸರ್ ನೋಡಿ ಇವತ್ ನಾವು ಮುಂದೆ ಹೋಗ್ಬೇಕು ಅನ್ನೋದು. ಚಳಿ ಬಿಡ್ತು ಸರ್ ನಮ್ಗೆ ಇವತ್ತು, ಯಾಕಂದ್ರೆ ಮಳೆನು ಕಡಿಮೆ ಆಗಿದೆ ಇವತ್ತು ಧಾರವಾಡ, ಚಳಿನೂ ಬಿಡ್ತು. ಇನ್ನು ಮುಂದೆ ನಾವು ನಿಮ್ ತರ ಒಂದ್ ಬಿಸ್ನೆಸ್ ಮಾಡ್ಕೊಂಡ್ ಹೋಗೋಣ ಅಂತಂದ್ ಇವತ್ತೊಂದ್ ಆಶಾ ಭಾವನೆ ಬಂತು ಸರ್. ನೀವೆಲ್ಲ ಒಂದ್ ಮಾದರಿ ಅಂತ ಹೇಳ್ಬೋದು ಇವತ್ ನಮಗ. ನಾವ್ ಯಾರು ಸುಮ್ನ ಕುಂತಿದ್ದೀವಿ ಅವ್ರಿಗೆಲ್ಲ ಒಂದ್ ರೂಲ್ ಮಾಡಲ್ ಅಂತ ಹೇಳ್ಬೋದು ಸರ್. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ಸ್. ಓಕೆ, ಯಾರಾದ್ರೂ ಮಾತಾಡ್ಲಿಕ್ಕಿದ್ಯಾ? ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್. ಹಾ ಸರ್, ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಯಾವ ಪ್ರಾಬ್ಲಮ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೇಕನ್ನೋದನ್ನು ಕೂಡ ಹೇಳಿದ್ರಿ. ನೀವು ಇಷ್ಟು 5 ತಿಂಗಳಲ್ಲಿ ಇಷ್ಟು ಬಿಸ್ನೆಸ್ ಮಾಡಿ 50 ಮಂದಿ ಡಿಸ್ಟ್ರಿಬ್ಯೂಟರ್ ಮಾಡಿದಿರ ಅಂತಂದ್ರ ಗ್ರೇಟ್ ರೀ ಸರ್ ನೀವು. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ನಾವೆಲ್ಲ ಸಿದ್ದಿಪೇಟೆಗೆ ಎಲ್ರು ಕೂಡ ಹೋಗಿದ್ವಿ. ಅಲ್ಲಿ ಕೂಡ ನೀವು ನಮ್ಗ ಲೇಡೀಸ್ ಒಳಗ ಒಬ್ರೇ ಇದ್ರ ಖರೆ, ಆದ್ರೂ ನಮ್ನ ಎಲ್ಲಾ ಎಷ್ಟು ಚೆನ್ನಾಗಿ ಕರ್ಕೊಂಡ್ ಹೋಗ್ ಬಂದ್ರಿ ಶೆಟ್ಟಿ ಮೇಡಮ್ ಜೊತೆಗೆ. ಅದಕ್ಕೂ ಕೂಡ ಥ್ಯಾಂಕ್ ಯು ಸರ್. ಸತೀಶ್ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಹಾ ಗುಡ್ ಮಾರ್ನಿಂಗ್ ಸರ್. ನಿಮ್ಮ ಗೆಳೆತನ ಸಿದ್ದಿಪೇಟೆಯಲ್ಲಿ ಆಯ್ತು. ಹೌದೌದು ಸರ್. ಅಲ್ಲಿ ಬೆಳೀತು. ಅಲ್ಲಿ ನಾವು ನಗುತ್ತಾ ಒಂದ್ 3 ದಿವಸ ಕಾಲ ಕಳೆದ್ವಿ. ಡಾನ್ಸ್ ಮಾಡಿದ್ರೆ ಡಾನ್ಸ್ ಇಬ್ರು ಡ್ಯಾನ್ಸ್ ಕೂಡ ಮಾಡಿದ್ವಿ. ಚೆನ್ನಾಗಿತ್ತು ಡ್ಯಾನ್ಸ್ ಗ್ರೂಪ್. ಟುಡೇಸ್ ಪ್ರೆಸೆಂಟೇಶನ್ ಆಲ್ಸೋ ವೆರಿ ಗುಡ್ ಸರ್. ನಾನು ನಿಮ್ಗೆ ಅವಾಗ ಫೋನ್ ಮಾಡಿ ಸಲಹೆ ಕೇಳ್ತಾ ಇದ್ದೆ. ಇವತ್ತು ನೀವು ಲುಕ್ ಲೈಕ್ ಎ ಜಸ್ಟ್ ಡಾಕ್ಟರ್ ತರ ಕಾಣಿಸ್ತಾ ಇದ್ರಿ. ನಿಮ್ ಸ್ಟೈಲ್ ಆಫ್ ಸಿಟ್ಟಿಂಗ್ ಆಲ್ಸೋ ಪರ್ಸನಾಲಿಟಿ ಒಂಥರ ಡಾಕ್ಟರ್ ಪರ್ಸನಾಲಿಟಿ ಇದ್ದಂಗೆ ಕಾಣ್ತಾ ಇತ್ತು. ಒಳ್ಳೆ ಪ್ರೆಸೆಂಟೇಶನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇನ್ಯಾರ ಮಾತಾಡ್ಲಿಕ್ಕೆ ಮಾತಾಡಿ, ಅದರ್ವೈಸ್ ಇವತ್ತಿನ ಪ್ರೋಗ್ರಾಮ್ ನಾವು ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಓಕೆ, ಮಲ್ಲಿಕಾರ್ಜುನ್ ಅವರೇ, ಈ ತರ ಪ್ರೆಸೆಂಟೇಶನ್ ನೀವು ಒಂದ್ಸಲ ಮಾತ್ರ ಅಲ್ಲ ರೆಗ್ಯುಲರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮದೇ ಆದ ಒಂದು ಟೀಮ್ ಅನ್ನ ನೀವು ಬೆಳೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದ ತುಂಬಾ ನಿಮ್ಗೆ ಈಸಿ ಆಗ್ತದೆ. ಯಾಕಂದ್ರೆ ಆಲ್ರೆಡಿ ನೀವು ಆನ್ಲೈನ್ ಅಲ್ಲಿ ನೀವು ಮಾಸ್ಟರ್ ಆಗಿದ್ದೀರಿ. ನಿಮ್ಮ ಪ್ರೆಸೆಂಟೇಶನ್ ವೆರಿ ನೈಸ್ ಆಗಿದೆ. ಹಾಗಾಗಿ ಪ್ರತಿ ಸಲ ನೀವು ಬಂದು ನಮ್ಗೆ ಈ ತರ ಒಂದು ಪ್ರೆಸೆಂಟೇಶನ್ ಕೊಟ್ರೆ ಜನರು ಸಹ ಎಚ್ಚರಿಕೊಳ್ತಾರೆ. ಹಾಗಾಗಿ ಅವರು ಸೀರಿಯಸ್ ಆಗಿ ಬಿಸ್ನೆಸ್ ಅನ್ನ ಮಾಡ್ತಾರೆ. ಸೊ ಅಂತ ಒನ್ಸ್ ಅಗೇನ್ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ಯಾರು ಮಾತಾಡ್ಲಿಕ್ಕಿದೆ? ಇಲ್ಲ ಅಲ್ಲ? ಓಕೆ, ಈಗ ನಾನು ಹೇಳುದು ಮಂತ್ ಎಂಡ್ ಬಂದಿದೆ. ಮಂತ್ ಎಂಡ್ ಅಲ್ಲಿ ತುಂಬಾ ಜನ ನಿಮ್ಗೆ ಮೆಸೇಜ್ ಸಹ ಮಾಡಿದ್ದಾರೆ. ಯು ಹ್ಯಾವ್ ಡನ್ ಸಚ್ ಎ ಡೆಮೋ ಅಂಡ್ ಸ್ಪೀಚ್. ವೆಂಕಟೇಶ್ ಅವರು ಸ್ಟಿಲ್ ನೋ ಬಡಿ ಹ್ಯಾವ್ ಡನ್. ಓಕೆ, ಅಂತದ್ದು ಮಾಡಿದಿರಿ ಅಂತ ನಿಮ್ಗೆ ಮೆಸೇಜ್ ಸಹ ಹಾಕಿದ್ದಾರೆ. ಇನ್ಯಾರ ಮೆಸೇಜ್? ತುಂಬಾ ಜನ 16 ಜನ ಚಾಟ್ ಮಾಡಿದ್ದಾರೆ ನೋಡಿ ನಿಮ್ಗೆ. ದಯಾನಂದ್ ಶೆಟ್ಟಿ ಅವರು ಹೇಳಿದ್ದಾರೆ, ಉತ್ತಮವಾಗಿ ಸರಳವಾಗಿ ವ್ಯಾಖ್ಯಾನದ ಹೃದಯದ ಧ್ವನಿಯಾಗಿ ಮಾತನಾಡಿದ್ದೀರಿ. ಮೊದಲ ಪ್ರೆಸೆಂಟೇಶನ್ ಇಷ್ಟು ಅದ್ಭುತವಾಗಿ ಮೊದಲ ಸಲ ಮಾಡಿದ ಕ್ರೆಡಿಟ್ ನಮಗೆ ಕೊಡಲೇಬೇಕು. ನಮ್ಮ DXN ಕನಸಿನ ಮರ ಹೆಮ್ಮರವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಶುಭ ಹಾರೈಕೆಗಳು ಅಂತ ದಯಾನಂದ್ ಶೆಟ್ಟಿ ಉಡುಪಿಯಿಂದ ನಿಮ್ಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆ ಭಾನುಕಲಾ ಮೇಡಮ್ ಮಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ. ವೆರಿ ಇನ್ಫಾರ್ಮೇಟಿವ್ ವಂಡರ್ಫುಲ್ ಪ್ರೆಸೆಂಟೇಶನ್ ಅಂತ ಕಳಿಸಿದ್ದಾರೆ. ಹಾಗೇನೆ ತುಂಬಾ ಜನ ನಿಮ್ಗೆ ಈ ಮೆಸೇಜ್ ಅನ್ನ ಕಳಿಸಿದ್ದಾರೆ, ಗುಡ್ ಪ್ರೆಸೆಂಟೇಶನ್ ಮಾಡಿದೀರಿ ಅಂತ. ಸೊ ಶೈಲಾ ಶೆಟ್ಟಿ ಅವರು ಕಳಿಸಿದ್ದಾರೆ. ಇಬ್ರಾಹಿಂ ಅವರು ಸಹ ಕಳಿಸಿದ್ದಾರೆ ಗುಡ್ ಪ್ರೆಸೆಂಟೇಶನ್ ಅಂತ. ಹಿತಾಕ್ಷಿ ಅವರು ಗುಡ್ ಪ್ರೆಸೆಂಟೇಶನ್, ನಿಮ್ಮ ಮೊಬೈಲ್ ನಂಬರ್ ಕೊಡಿ ಸರ್ ಅಂತ ಹಾಕಿದ್ದಾರೆ. ಆಮೇಲೆ ಅನಿಲ್ ಕುಮಾರ್ ಅವರು ಕಳಿಸಿದ್ದಾರೆ. ಆಮೇಲೆ ನೆಕ್ಸ್ಟ್ ಎಲ್ರು ವಿಶ್ ಮಾಡಿದ್ದಾರೆ. ವೆಂಕಟೇಶ್ ಅವರು ಮ್ಯಾಕ್ಸಿಮಮ್ ಜನ ನಿಮ್ಗೆ ವಿಶ್ ಮಾಡಿದ್ದಾರೆ. ಓಕೆ, ಒನ್ಸ್ ಅಗೇನ್ ನಿಮ್ಮ ಪ್ರೆಸೆಂಟೇಶನ್, ಫಸ್ಟ್ ಪ್ರೆಸೆಂಟೇಶನ್ ದ ಬೆಸ್ಟ್ ಪ್ರೆಸೆಂಟೇಶನ್. ಹಾಗೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ. ಓಕೆ, ಮೊಬೈಲ್ ನಂಬರ್ ಒಂದು ಹೇಳ್ತೇನೆ ಅಷ್ಟೇ. ಮೊಬೈಲ್ ಕೊಟ್ಟು ಅಲ್ಲಿ ಟೈಪ್ ಮಾಡಿದ್ದು ನೋಡಿ ಮೆಸೇಜ್ ಅಲ್ಲಿ. ಓಕೆ ಸರ್. ನಮ್ಮ ಅನಿಲ್ ಕುಮಾರ್ನವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಸರ್. ಓಕೆ ಅನಿಲ್ ಕುಮಾರ್ ಅವರು ಸಹ ನಿಮ್ಗೆ ವಿಶ್ ಮಾಡಿದ್ದಾರೆ. ಅನಿಲ್ ಕುಮಾರ್ ಅವರು ನಿಮ್ಗೆ ಸಪೋರ್ಟ್, ಆಕ್ಚುಲಿ ಅನಿಲ್ ಕುಮಾರ್ ಇಸ್ ನಾಟ್ ಯುವರ್ ಲೈನ್, ಬಟ್ ಇವನ್ ದೋ ನೋಡಿ DXN ಅಲ್ಲಿ ಹೇಗೆ ಸಪೋರ್ಟಿವ್ ಆಗಿ ಮಾಡಬಹುದು ಅಂತ ಹೇಳಿ ನೀವು ಯು ಆರ್ ದ ಎಕ್ಸಾಂಪಲ್. ಸೊ ಅದನ್ನು ಸಹ